ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಈ ವಿಡಿಯೋನು ಜಸ್ಟ್ ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ಅಷ್ಟೇ. ಅದು ಸ್ವಲ್ಪ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಕಟ್ ಮಾಡಿದೆ ಅಷ್ಟೇ. ಸೊ ಒಂದು ಫಾರ್ಮುಲಲ್ಲಿ ಒಂದು ಐಡೆಂಟಿಟೀಸಲ್ಲಿ ಎಲ್ಲಿ 3ABC ಬರುತ್ತೋ ಅದು ರಿಲೇಟೆಡ್ ಕ್ವಶನ್ಸ್ ಎಲ್ಲ ನೋಡ್ಕೊತ ಬಂದ್ವಿ, ಕರೆಕ್ಟ್ ಅಲ್ವಾ? ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ಏನೇನು ತಿಳ್ಕೊಂಡ್ವಿ? ಇದು ತಿಳ್ಕೊಂಡ್ವಿ, ಏನು A² + B² + C² ಏನಾದರೂ RHS ಅಲ್ಲಿ AP + BC + CA 3 ಪಾಸಿಟಿವ್ ಇದ್ದರೆ ಅದ್ರ ವ್ಯಾಲ್ಯೂ ನಮಗೆ A = B = C ಬರುತ್ತೆ ಅಂತ. ಅದೇ ನಮಗೆ RHS ಅಲ್ಲಿ ಯಾವ್ದಾದ್ರು 2 ಟರ್ಮ್ ಮಾತ್ರ ಪಾಸಿಟಿವ್ ಇದ್ದರೆ ಅವಾಗ ವ್ಯಾಲ್ಯೂ A:B:C = 0 ಬರುತ್ತೆ ಅಂತ. ಅದ್ರ ಜೊತೆಗೆ ಕೂಡ ಎಲ್ಲ ಟರ್ಮ್ಸು ಕೂಡ ನೆಗೆಟಿವ್ ಅಲ್ಲಿದ್ದರೆ, ಯಾವುದು ಪಾಸಿಟಿವ್ ಇಲ್ಲ ಅಂದರೂ ಕೂಡ ನಮಗೆ A:B:C = 0 ಬರುತ್ತೆ. ಅದೇ ಯಾವ್ದಾದ್ರು 2 ಟರ್ಮ್ಸ್ ನಮಗೆ ನೆಗೆಟಿವ್ ಅಲ್ಲಿದ್ದು ಒಂದು ಪಾಸಿಟಿವ್ ಅಲ್ಲಿದ್ದರೆ ಅವಾಗ ನಮಗೆ ವ್ಯಾಲ್ಯೂ A = B = -C ಬರುತ್ತೆ ಅಂತ ಡಿಸ್ಕಸ್ ಮಾಡಿದೆ. ಅದ್ರ ರಿಲೇಟೆಡ್ ಕೆಲವು ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ತೀವಿ ಲಾಸ್ಟ್ ವಿಡಿಯೋದಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಐಡೆಂಟಿಟಿ, ಯಾವುದು A³ + B³ + C³ - 3AB, ಇದು ನಾರ್ಮಲ್ ಜನರಲ್ ಐಡೆಂಟಿಟಿ. ನಾವು ಐಡೆಂಟಿಟಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ 13th 12 13 14 ಈ ಒಂದು ಫಾರ್ಮುಲಾಸ್ ರಿಲೇಟೆಡ್ ಕ್ವಶನ್ಸು ಇವತ್ತು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಅದರಲ್ಲಿ ಇವತ್ತು ನಾವು ಯಾವ್ದು ಡಿಸ್ಕಸ್ ಮಾಡೋಣ? A³ + B³ + C³ - 3ABC ಈಕ್ವಲ್ಸ್ ಇದೇನಾಗುತ್ತೆ? A + B + C ಇಂಟು A² + B² + C² - AB - BC - CA. ಓಕೆನಾ? ಇದ್ರದ್ದು ನಾವು ಡಿಫ್ರೆಂಟ್ ಇದನ್ನು ನಾವು ಇನ್ನೂ 3 ಟೈಪ್ಸ್ ಬರೀಬೋದು. ಇನ್ನೂ 3 ಟೈಪ್ಸ್ ಆಗಿ ಇನ್ನೂ 3 ಆಸ್ಪೆಕ್ಟ್ಸ್ ಬರುತ್ತೆ. ಅದ್ರಲ್ಲಿ ಫಸ್ಟ್ ಒನ್ ಯಾವುದು? A + B + C ಇಂಟು ಇದಕ್ಕೆ ನಾವು 2AB ಆ್ಯಡ್ ಮಾಡಿದ್ರೆ ಇದೇನಾಗುತ್ತೆ? ಅವಾಗ A + B + C ಹೋಲ್ ಸ್ಕ್ವಯರ್ -3 ಇಂಟು ಆಲ್ರೆಡಿ ಇಲ್ಲಿ ABBCCA ಇದೆ. ನಾವು 2AB ಆ್ಯಡ್ ಮಾಡಿದಾಗ 2AB 2BC 2CA ಆ್ಯಡ್ ಮಾಡಿದಾಗ ಇದು ಟೋಟಲ್ 3A ಆಗುತ್ತೆ. ಅವಾಗ 3 ಕಾಮನ್ ತೆಗೆದಾಗ ನಮಗೆ ಇದು AB + BC + CA ಬರುತ್ತೆ. ಓಕೆ, ಇದು ಹೆಂಗೆ ಬಂತು ಅವೆಲ್ಲ ನಾವು ಇವಾಗ ಡಿಸ್ಕಸ್ ಮಾಡೋದು ಬೇಕಾಗಿಲ್ಲ. ಅದು ನಮಗೆ ನಾನು ಮುಂಚೆನೇ ಹೇಳಿದ್ದೀನಿ, ಅದು ಹೆಂಗೆ ಬಂತು ಅನ್ನೋದು ಎಲ್ಲನೂ ಪ್ರತಿಯೊಂದು ಕುತ್ಕೊಂಡು ಅದನ್ನು ಹೇಳ್ಕೊತ ಹೋದರೆ ಬರೀ ಫಾರ್ಮುಲಾಸ್, ಬರೀ ಅದನ್ನ ಹೆಂಗೆ ಬಂತು ಅಂತ ಹೇಳೋದಕ್ಕೆ ನಮ್ಗೊಂದು 20-30 ಕ್ಲಾಸಸ್ ವೀಡಿಯೋಸ್ ಆಗೋಗುತ್ತೆ. ಓಕೆನಾ? ಸೊ ಅದ್ರ ರಿಲೇಟೆಡ್ ಕ್ವಶನ್ಸ್ ಮತ್ತೆ ನೋಡ್ಕೊಂಡು ಹೋಗೋಣ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ ನೋಟ್ಸಲ್ಲಿ, ಇದನ್ನು ನೆನ್ಪಿಟ್ಕೊಳ್ಳಿ. ಕ್ವಶನ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಆಟೋಮೆಟಿಕ್ಕಾಗಿ ಇದು ನೆನಪಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಇದರಲ್ಲೇ ನಮಗೆ ಹಾಫ್ ಕಾಮನ್ ತೆಗೆದ್ರೆ ಅಥವಾ ಹಾಫ್ ಈಚೆ ತೆಗೆದ್ರೆ ಇದೇನಾಗುತ್ತೆ? A + B + C ಇಂಟು A - B ಹೋಲ್ ಸ್ಕ್ವಯರ್ ಪ್ಲಸ್ B - C ಹೋಲ್ ಸ್ಕ್ವಯರ್ ಪ್ಲಸ್ C - A ಹೋಲ್ ಸ್ಕ್ವೇರ್. ಇದೆಲ್ಲ ಆಲ್ರೆಡಿ ನಾವು ಐಡೆಂಟಿಟೀಸಲ್ಲಿ ಬರ್ತಿದ್ದೀವಿ. ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 13th 14th 12th ಅದರಲ್ಲೆಲ್ಲ ಇದು ಬರೆದಿದ್ದೀವಿ ಸ್ಟಾರ್ಟಿಂಗ್ ಕ್ಲಾಸಲ್ಲಿ, ಸ್ಟಾರ್ಟಿಂಗ್ ವೀಡಿಯೋದಲ್ಲಿ. ಅದೊಂದ್ಸಲ ನೋಡಿ, ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಸೊ ಇನ್ನೊಂದು ಏನಾಗುತ್ತೆ ಅಂತ, ಹಾಫ್ ಇಂಟು A + B + C ಇಂಟು 3 ಇಂಟು A² + B² + C² - A + B + C ಹೋಲ್ ಸ್ಕ್ವೇರ್. ಸೊ ಈ 4 ನೆನ್ಪಿಟ್ಕೊಳ್ಳಿ. ಈ 4 ಮೇಲೆ ಕ್ವಶನ್ಸ್ ಬರುತ್ತೆ. ಜಸ್ಟ್ ಫಾರ್ಮುಲಾ ಒಂದು ನೆನಪಿದ್ರೆ ನಿಮಗೆ ಸಾಕು, ಆರಾಮಾಗಿ ಆನ್ಸರ್ ಮಾಡ್ಬೋದು. ಓಕೆನಾ? ಸೊ ನಮಗೆ ಫಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಪ್ರಾಡಕ್ಟ್ ಆಫ್ A + B + 2C ಇಂಟು A² + B² + 4C² - AB - 2BC - 2CA. ಇದು ಯಾವ ಫಾರ್ಮೆಟಲ್ಲಿದೆ? ಈ ಫಾರ್ಮುಲಾದಲ್ಲಿ ಇಲ್ವಾ? A³ + B³ + C³ - 3AB A + B + C. ಇದು A + B + C A² B² C² A² B² C² - AB - BC - CA - AB - BC - CA. ಸೊ ಇದ್ರಲ್ಲಿ ನಮ್ಗೆ ಏನಾಗುತ್ತೆ? ಫ್ಯಾಕ್ಟರು A³ + B³ + C³ - 3AB ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ A³ ಏನಾಯಿತು? A³ ಏನೇ A³ ಆಗುತ್ತೆ, ಏನು ವ್ಯಾಲ್ಯೂ ಏನಿಲ್ಲ, ಕರೆಕ್ಟ್ ಅಲ್ವಾ? A³ + B³ ಏನಾಗುತ್ತೆ? B³ ಆಗುತ್ತೆ ಪ್ಲಸ್ C³ ಏನಾಗುತ್ತೆ? 8C ಆಗುತ್ತೆ, ಕರೆಕ್ಟ್ ಅಲ್ವಾ? 8C 8 ಪವರ್ 3 ಆಗುತ್ತೆ, 8C 3 ಆಗುತ್ತೆ, 8C³ ಆಗುತ್ತೆ, ಕರೆಕ್ಟ್ ಅಲ್ವಾ? 2 ಇಂಟು 2C ಎಷ್ಟು? 8C, ಕರೆಕ್ಟ್ ಅಲ್ವಾ? -3 ಇಂಟು A ಇಂಟು B ಇಂಟು C. 3 ಇಂಟು A ಅಂದರೆ ಏನು? 1, B ಅಂದರೆ ಏನು? 1, C ಅಂದರೆ ಏನು? 8, ಕರೆಕ್ಟ್ ಅಲ್ವಾ? ಸರಿ, C ಅಂದರೆ ಏನಿಲ್ಲಿ? 2. 2 ಇಂಟು 1 ಇಂಟು 1 ಏನಾಗುತ್ತೆ? 2 ಇಂಟು 1 ಇಂಟು 1 ಏನು? 2 ಇಂಟು 3ABC ಅಲ್ವಾ ನಾವು ಮಾಡ್ತಿರೋದು. ಇಲ್ಲಿ ನಮ್ಗೆ ಏನು ಬರಬೇಕು? 3ABC. 3 ಇಂಟು A ಅಂದರೆ ಏನು? 1 ಇಂಟು B ಅಂದರೆ ಏನು? 1 ಇಂಟು C ಅಂದರೆ ಏನು? 2, ಕರೆಕ್ಟ್ ಅಲ್ವಾ? ಇದು 1A, ಇದು 1B, ಇದು 1C. ನಾನು ABC ಬರೆದಿಲ್ಲ ಅಷ್ಟೇ.
ಸೊ ಇದೇನಾಗುತ್ತೆ ನಮಗೆ 3 1 3 3 1 3 3 2 6 ಎ ಬಿ ಸಿ ಆಗುತ್ತೆ. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 8c ಕ್ಯೂಬ್ ಮೈನಸ್ 3abc ಇದು 3 2 6 ಆಗುತ್ತೆ 6abc. ಸೊ ಎಲ್ಲರ ಇದು ಆಪ್ಷನ್ಸಲ್ಲಿ ಇಲ್ಲಿದೆ ಬಿ ಆಪ್ಷನ್. ಸೊ ನಮ್ಮ ಆನ್ಸರ್ ಬಿ ಆಗೋಯ್ತಲ್ವಾ. ಸೊ ನೆಕ್ಸ್ಟ್ ಕ್ವಶನ್ ನಮಗೆ ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 255 ವೈ ಇಸ್ ಈಕ್ವಲ್ಸ್ ಟು 256 ಝೆಡ್ ಇಸ್ ಈಕ್ವಲ್ಸ್ ಟು 257 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಇದೆ. ಸೊ ಇದ್ರಲ್ಲಿ ನಮಗೆ ಒಂದು ಫಾರ್ಮುಲಾ ಥರ ಇದೆ, ಕರೆಕ್ಟ್ ಅಲ್ವಾ. ಒಂದು ಫಾರ್ಮುಲಾದಲ್ಲಿ ನಮಗೆ ಎಕ್ಸ್ ವೈ ಝೆಡ್ ಕೊಟ್ಟಿದ್ದಾರೆ, ಏನು ಒಂದು ಫಾರ್ಮುಲಾ ಕೇಳ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ. ಎ ಸ್ಕ್ವೇರ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ABC ಬದಲು XYZ ಇದೆ. ಸೊ ಇಲ್ಲಿ ನಮಗೆ ಈ ಥರ ವ್ಯಾಲ್ಯೂಸ್ ಕೊಟ್ಟಾಗ ನಾವು ಇದೊಂದು ಫಾರ್ಮುಲಾ ಯೂಸ್ ಮಾಡಿಬಿಟ್ರೆ ನಮಗೆ ಈಸಿ ಆಗುತ್ತೆ, ಯಾಕಂದರೆ ಇಲ್ಲಿ ಮೈನಸ್ ಇರೋದ್ರಿಂದ ಇದು ಡೈರೆಕ್ಟಾಗಿ ಮೈನಸ್ ಆಗುತ್ತೆ, ನಮ್ಗೆ ಆನ್ಸರ್ ಅನ್ನೋದು ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಇದು ಆನ್ಸರ್ ಏನಾಗುತ್ತೆ ಹಾಫ್ ಇಂಟು a ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಏನು 250 255 256 257 ಏನಾಗುತ್ತೆ 250 250 250 ಏನಾಯಿತು 750 ಆಯಿತು. ಅದಾದಮೇಲೆ ಇದು 750 ಪ್ಲಸ್ 5 755 ಪ್ಲಸ್ 6 761 ಪ್ಲಸ್ 7 768 768 ಇಂಟು ಎ ಮೈನಸ್ ಬಿ ಸ್ಕ್ವೇರ್. ಎ ಮೈನಸ್ ಬಿ ಅಂದರೆ ಇಲ್ಲಿ ಏನಾಗುತ್ತೆ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ. 255 ಮೈನಸ್ 256 ಮೈನಸ್ 1 ಹೋಲ್ ಸ್ಕ್ವೇರ್ ಏನಾಗುತ್ತೆ 1, ಕರೆಕ್ಟಾ. ಪ್ಲಸ್ ಬಿ ಮೈನಸ್ ಸಿ, ಬಿ ಅಂದರೆ ಏನು 256 ಮೈನಸ್ 257 ಇದು ಕೂಡ 1 ಪ್ಲಸ್ ಸಿ ಮೈನಸ್ ಸಿ 257 ಮೈನಸ್ 255 2 ಸ್ಕ್ವೇರ್ ಏನಾಗುತ್ತೆ 4 ಆಯ್ತಲ್ವ. ನಮಗೆ ಇಲ್ಲಿ ಹಾಫ್ ಇಂಟು 768 ಇಂಟು 4 ಪ್ಲಸ್ 1 5 5 ಪ್ಲಸ್ 1 6 ಕರೆಕ್ಟ್ ಅಲ್ವಾ. ಇದು 2 1s 2 3s 768 ಇಂಟು 3 ಎಷ್ಟು ಬಂತು 768 ಇಂಟು 3 750 ಇಂಟು 3 ಎಷ್ಟು ಬರುತ್ತೆ 750 1500 ಪ್ಲಸ್ 750 2250 ಆಗುತ್ತೆ, ಕರೆಕ್ಟ್ ಅಲ್ವಾ. ಅದಾದಮೇಲೆ ಇನ್ನೆಷ್ಟು ಮಿಕ್ಕಿರುತ್ತೆ 18 3s ಎಷ್ಟು 18 3s 54 ಬರುತ್ತೆ. 2250 ಪ್ಲಸ್ 250 2304 ಬಂತಲ್ವಾ ಆನ್ಸರ್. ನಮ್ಗೆ ಆನ್ಸರ್ ಬಂತಲ್ವಾ 2304. ಅಷ್ಟು ಸಿಂಪಲ್, ತುಂಬ ಈಸಿ ಇರುತ್ತೆ. ಜಸ್ಟ್ ನಾವು ಯಾವ ಐಡೆಂಟಿಟಿ ಅಪ್ಲೈ ಮಾಡಬೇಕು ಅನ್ನೋದ್ರಲ್ಲೇ ನಮಗೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನು ನಮ್ಗೆ ಇದರಲ್ಲಿ ನೋಡಿ ಇಫ್ 2x ಪ್ಲಸ್ 3y ಪ್ಲಸ್ 4z ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ ಟು 11. ಜಸ್ಟ್ ಅರ್ಥ ಕೇಳ್ತಾ ಇರೋದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ಸ್ ಟು 105 and XYZ ABC is equals to 1. Then find the value of a square plus b square plus c square minus xy minus ab minus bc minus ca ಕೊಟ್ಟಿದ್ದಾರೆ. ಸೊ ನಮ್ಗೆ ಇಲ್ಲಿ ಏನು ಕೇಳ್ತಾ ಇದ್ದಾರೆ ವ್ಯಾಲ್ಯೂ ಯಾವ್ದ್ರದ್ದು ಕೇಳ್ತಾ ಇದ್ದಾರೆ 4x ಸ್ಕ್ವೇರ್ ಕೇಳ್ತಾ ಇದ್ದಾರೆ. ಕೊಟ್ಟಿರೋ ವ್ಯಾಲ್ಯೂ ಕ್ಯೂಬ್ದು, ಕರೆಕ್ಟ್ ಅಲ್ವಾ. ನಾವೇನು ಮಾಡೋಣ ನಮಗೆ ಒಂದು ವ್ಯಾಲ್ಯೂ ಗೊತ್ತು, ಕರೆಕ್ಟ್ ಅಲ್ವಾ. ಏನು ನಮಗೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3ab ಇದ್ರದ್ದು ಫಾರ್ಮುಲಾ ಏನು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಕರೆಕ್ಟ್ ಅಲ್ವಾ. ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ, ಕರೆಕ್ಟ್ ಅಲ್ವಾ. ಇವಾಗ ನಮಗೆ ಕೊಟ್ಟಿರೋದು ಕೇಳ್ತಿರೋದವ್ರು ಇದು ಯಾವುದು ಜಸ್ಟ್ ಇದು ವ್ಯಾಲ್ಯೂ ಮಾತ್ರ, ಇಲ್ಲಿ ಏನು ಎಕ್ಸ್ಟ್ರಾ ಇದೆ ಇದು ವ್ಯಾಲ್ಯೂ ಇದೆ. ಸೊ ಇದನ್ನು ನಾವು ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಅವಾಗ ಇದೇನಾಗುತ್ತೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಬೈ ಇದು ಕೆಳಗಡೆ ಬಂದ್ಬಿಟ್ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಅವಾಗ ಇದೇ ವ್ಯಾಲ್ಯೂ ತಾನೇ ನಮಗೆ ಬರುತ್ತೆ. ಇದರಲ್ಲಿ ಎ ಬಿ ಸಿಯಿಂದ ಡಿವೈಡ್ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಮೈನಸ್ 2abc ಆಗುತ್ತೆ. ಅವಾಗ ಇದೇ ವ್ಯಾಲ್ಯೂ ತಾನೇ ನಮಗೆ ಬರುತ್ತೆ. ಸೊ ಅವಾಗ ನಮ್ಗೆ ಇದೇನು ಬರುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ವ್ಯಾಲ್ಯೂ ಬಂದ್ಬಿಡುತ್ತೆ, ಕರೆಕ್ಟ್ ಅಲ್ವಾ. ಇವಾಗ ನಾವು ಇದನ್ನು ಕಂಡುಹಿಡಿಯಬೇಕು. ಸೊ ಎ ಕ್ಯೂಬ್ ಏನು ಇಲ್ಲಿ ಎ ಕ್ಯೂಬ್ ಏನು ಕೊಟ್ಟಿದ್ದಾರೆ, ಸೊ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಏನು 105 ಅಂತ ಕೊಟ್ಟಿದ್ದಾರೆ. ಸೊ ನಾನು ಈ ಜಾಗದಲ್ಲಿ 105 ಹಾಕೊತೀನಿ ಮೈನಸ್ 3 ಇಂಟು ಎ ಬಿ ಸಿ ಎ ಇಂಟು ಬಿ ಇಂಟು ಸಿ ಎ ಇಂಟು ಬಿ ಇಂಟು ಸಿ ಇಲ್ಲಿ ಕೊಟ್ಟಿದ್ದಾರೆ ನನಗೆ ಎ ಇಂಟು ಬಿ ಇಂಟು ಸಿ 2 3s 6 6 4s 24 XYZ, ಕರೆಕ್ಟ್ ಅಲ್ವಾ. 3 ಇಂಟು 24 XYZ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಏನಾದ್ರು ಕೊಟ್ಟಿದ್ದಾರೆ ನನಗೆ ಇಲ್ಲೇ ಇದೆ. ನನಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಏನು 11 ಅಂತ ಕೊಟ್ಟಿದ್ದಾರೆ. 11 ಈಕ್ವಲ್ಸ್ ಇದೇನಾಗುತ್ತೆ ಇನ್ನೊಂದು ನೋಡಿ ಎಕ್ಸ್ ಇಂಟು ವೈ ಇಂಟು ಝೆಡ್ ಏನು ಕೊಟ್ಟಿದ್ದಾರೆ ನಂಗೆ ವ್ಯಾಲ್ಯೂ 1 ಕೊಟ್ಟಿದ್ದಾರೆ. ಸೊ ನಾನು ಇದರಲ್ಲಿ XYZ ವ್ಯಾಲ್ಯೂನ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಕರೆಕ್ಟ್ ಅಲ್ವಾ. 105 ಮೈನಸ್ 3 ಇಂಟು 24 ಇಂಟು 1
ಯಾಕೆ 1 ಬಂತು? ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ 1 ಅಂತ, ಡಿವೈಡೆಡ್ ಬೈ 11. ಕರೆಕ್ಟ್ ಅಲ್ವಾ? ಸೊ 105 ಮೈನಸ್ 3 ಇಂಟು 24 ಅಂದರೆ 24 ಇಂಟು 3 64 72. ಕರೆಕ್ಟ್ ಅಲ್ವಾ? 72 105ಅಲ್ಲಿ 72 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 33 ಬೈ 11. ಆನ್ಸರ್ ಏನು ಬಂತು? 3. ಮುಗೀತಲ್ವಾ? ನಮ್ಗೆ ಆನ್ಸರ್ ಏನು ಬಂತು? 3. ಸಿಂಪಲ್ ಅಲ್ವಾ? ಅರ್ಥ ಆಗ್ತಿದೆ ತಾನೆ? ಸೊ ನೆಕ್ಸ್ಟ್ ಕ್ವಶನ್ ನಮ್ಗೆ ಏನು ಕೊಟ್ಟಿದ್ದಾರೆ? ಇಫ್ ಎ ಇಸ್ ಈಕ್ವಲ್ಸ್ ಟು 500, ಬಿ ಇಸ್ ಈಕ್ವಲ್ಸ್ ಟು 502, ಸಿ ಇಸ್ ಈಕ್ವಲ್ಸ್ ಟು 504, ದೆನ್ ದ ವ್ಯಾಲ್ಯೂ ಆಫ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3ab ಕೊಟ್ಟಿದ್ದಾರೆ. ಸೇಮ್ ನಾವು ಮುಂಚೆ ಈ ಥರ ವ್ಯಾಲ್ಯೂಸ್ ಕೊಟ್ಟಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತಿದ್ವಿ? ಹಾಫ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಪ್ಲಸ್ ಬಿ ಮೈನಸ್ ಸಿ ಹೋಲ್ ಸ್ಕ್ವಯರ್ ಪ್ಲಸ್ ಸಿ ಮೈನಸ್ ಎ ಹೋಲ್ ಸ್ಕ್ವಯರ್. ಹಾಫ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ 500 1500 ಪ್ಲಸ್ 6 1506 ಇಂಟು ಎ ಮೈನಸ್ ಬಿ ಅಂದರೆ -2 ಇಂಟು -2 4 ಪ್ಲಸ್ ಬಿ ಮೈನಸ್ ಸಿ 502 ಮೈನಸ್ 504 -2 ಇಂಟು -2 4 ಪ್ಲಸ್ ಸಿ ಮೈನಸ್ ಎ. ಸಿ ಮೈನಸ್ ಅಂದರೆ 504 ಮೈನಸ್ 500 4 ಸ್ಕ್ವೇರ್ 16. ಸೊ ಹಾಫ್ ಇಂಟು 1506 ಇಂಟು 24. ಸೊ 2 1s 2 12s. ಸೊ 1506 ಇಂಟು 12 ಏನಾಗುತ್ತೆ? 1506 ಇಂಟು 10 15060 ಆಗುತ್ತೆ, ಪ್ಲಸ್ 1506 ಪ್ಲಸ್ 1506 3012 ಆಗುತ್ತೆ. 3012. ಸೊ ನಮ್ಗೆ ಆನ್ಸರ್ 18072 ಬರುತ್ತೆ. ಸೊ ನಮ್ಮ ಆನ್ಸರ್ 18072. ಈ ಕ್ವಶನ್ನ ನಾವು ಇನ್ನೂ ಬೇಗ ಮಾಡ್ಬೋದು. ಹೆಂಗೆ ಅಂತ ಅಂದರೆ ಡೈರೆಕ್ಟಾಗಿ ನೀವು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಅಲ್ವಾ ಕೇಳಿರೋದು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇದೆಲ್ಲ ಟೈಮಲ್ಲಿ ವರ್ಕೌಟ್ ಆಗಲ್ಲ, ಬಟ್ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಯಾವಾಗ ವರ್ಕೌಟ್ ಆಗ್ಬೋದು, ಯಾವಾಗ ವರ್ಕೌಟ್ ಆಗಲ್ಲ ಅಂತ. ಸಿಂಗಲ್ ಡಿಜಿಟ್ ತೊಗೊಂಡ್ರೆ ನಾವು ಇಲ್ಲಿ 500 ಇದೆ. ಸೊ ಸಿಂಗಲ್ ಯೂನಿಟ್ ಡಿಜಿಟ್ ಮಾತ್ರ ತೊಗೊಂಡು ಮಾಡೋಂಗಿದ್ರೆ, ಸೊ ಯೂನಿಟ್ ಡಿಜಿಟಲ್ಲಿ ಏನು 0 ಇದೆ ಅಂದರೆ ಎ ಕ್ಯೂಬ್ ಏನಾಗುತ್ತೆ 0 ಆಗುತ್ತೆ. ಪ್ಲಸ್ ಬಿ ಕ್ಯೂಬಲ್ಲಿ ಏನು ಯೂನಿಟ್ ಡಿಜಿಟಲ್ ಏನಿದೆ 2 ಕ್ಯೂಬ್ ಏನು 8 ಪ್ಲಸ್ ಸಿ ಅಂದರೆ 4 ಇದೆ. 4 ಕ್ಯೂಬ್ ಏನಾಗುತ್ತೆ ನಮಗೆ ಸಿಂಗಲ್ ಡಿಜಿಟ್ ತೊಗೊಬೇಕು 64, ಆದರೆ 4 ತೊಗೊಬೇಕು. ಮೈನಸ್ 3 ಇಂಟು ಇವಾಗ ಇಲ್ಲಿ 0 ಇದೆ, ಸೊ ಫುಲ್ಲು 0 ಆಗೋಗುತ್ತೆ. ಸೊ 8 ಪ್ಲಸ್ 4 ಏನಾಯಿತು 12, ಅಂದರೆ ಲಾಸ್ಟಲ್ಲಿ ನಮಗೆ 2 ಬರಬೇಕು. 2 ಎಲ್ಲಿದೆ ನಮಗೆ? ಸಿ ಆಪ್ಷನಲ್ಲಿ ಮಾತ್ರ ಇದೆ. ಸೊ ಈ ಥರ ಕೂಡ ಆನ್ಸರ್ ಮಾಡ್ಬೋದು, ಬಟ್ ಇದು ಎಲ್ಲ ಟೈಮಲ್ಲಿ ಯೂಸ್ ಆಗಲ್ಲ. ಸೊ ಯಾವಾಗ ಯೂಸ್ ಆಗುತ್ತೆ ಅಂತಂದರೆ ನಿಮ್ಗೆ ಬೇಸಿಕ್ಸ್ ಗೊತ್ತಿರಬೇಕು, ಅದು ಹೆಂಗೆ ಮಾಡೋದು, ಫಾರ್ಮುಲಾ ಐಡೆಂಟಿಟಿ ಎಲ್ಲ ಗೊತ್ತಿರಬೇಕು. ಸೊ ಇವಾಗಾದ್ರೂ ಟ್ರೈ ಮಾಡಿ ನೋಡಿ, ಬೇರೆ ಕ್ವಶನ್ಸ್ಗೂ ಆಗುತ್ತಾ ನೋಡಿ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ಥರನೇ. ಇಫ್ ಎ ಇಸ್ ಈಕ್ವಲ್ ಟು 73, ಬಿ ಇಸ್ ಈಕ್ವಲ್ ಟು 74, ಸಿ ಇಸ್ ಈಕ್ವಲ್ ಟು 75, ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc. ಇದನ್ನ ಒಂದ್ಸಲ ಸಿಂಗಲ್ ಡಿಜಿಟಲ್ ಮಾಡಿ ನೋಡೋಣ, ಓಕೆನಾ? ಸಿಂಗಲ್ ಡಿಜಿಟಲ್ಲಿ ಆನ್ಸರ್ ಬರುತ್ತಾ ನೋಡೋಣ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಅಲ್ವಾ? ಎ ಕ್ಯೂಬ್ ಅಂದರೆ ಏನು? ಸಿಂಗಲ್ ಡಿಜಿಟಲ್ ಏನಿದೆ 3 ಇದೆ. 3 3 9 9 3 27, ಅಂದರೆ ಸಿಂಗಲ್ ಡಿಜಿಟ್ ಬರ್ಕೊಬೇಕು 7 ಬರ್ಕೊಂಡೆ. ಪ್ಲಸ್ ಬಿಯಲ್ಲಿ ಸಿಂಗಲ್ ಡಿಜಿಟ್ ಏನಿದೆ 4 4 16 16 4 64 4 ಬರ್ಕೊಬೇಕು. ಪ್ಲಸ್ ಸಿ ಅಲ್ಲಿ ಏನಿದೆ 5 5 5 25 25 5 625 5 ಬರ್ಕೊತೀನಿ. ಮೈನಸ್ 3 ಇಂಟು abc 3 ಇಂಟು ಎ ಅಂದರೆ 3, ಬಿ ಅಂದರೆ 4, ಸಿ ಅಂದರೆ 5 5 4 20 23 60 63 180, ಅಂದರೆ ಇದು ಲಾಸ್ಟಲ್ಲಿ ಕೂಡ 0ನೇ ಬರುತ್ತೆ. ಲಾಸ್ಟ್ ಡಿಜಿಟ್ ಸಿಂಗಲ್ ಡಿಜಿಟ್ 0 ಬರುತ್ತೆ. ಸೊ ನಮಗೆ ಬೇಕಾಗಿರೋದು ಬರೀ 7 ಪ್ಲಸ್ 4 ಪ್ಲಸ್ 5 5 ಪ್ಲಸ್ 4 9 9 ಪ್ಲಸ್ 17 16. ಸೊ ನನಗೆ ಲಾಸ್ಟ್ ಡಿಜಿಟ್ 6 ಇರಬೇಕು. ಇದು ಯಾವುದಿದೆ? ಸಿ ಇದೆ. ಸೊ ನನ್ನ ಆನ್ಸರ್ ಸಿ. ಸೊ ಜಸ್ಟ್ ಕ್ರಾಸ್ ವೆರಿಫಿಕೇಷನ್ ಮಾಡೋಣ ಈ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು. ಹಾಫ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ. ಎ ಅಂದರೆ 70 70 70 210 215 219 220 222 222 ಕರೆಕ್ಟ್ ಅಲ್ವಾ? ಇಂಟು ಎ ಮೈನಸ್ ಬಿ ಸ್ಕ್ವೇರ್. ಎ ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, 1 ಅಂದರೆ 1 ಪ್ಲಸ್ ಬಿ ಮೈನಸ್ ಸಿ ಸ್ಕ್ವೇರ್ 74 ಮೈನಸ್ 75 1 ಸ್ಕ್ವೇರ್, 1 ಅಂದರೆ 1 ಪ್ಲಸ್ ಸಿ ಮೈನಸ್ ಎ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಅಂದರೆ 4. ಹಾಫ್ ಇಂಟು 2 2 2 ಇಂಟು 4 ಪ್ಲಸ್ 1 5 ಪ್ಲಸ್ 1 6 2 1s 2 3s 2 2 2 ಇಂಟು 3 6 6 6 ಬಂತಲ್ಲ ನಮ್ಮ ಆನ್ಸರ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನು, ಇಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 11, ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಮೈನಸ್ 6 ಆ್ಯಂಡ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು 1604, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಝೆಡ್ ಕೇಳ್ತಾ ಇದ್ದಾರೆ. ಸೊ ನಮಗೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಕೊಟ್ಟಿದ್ದಾರೆ, ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಸೊ ಇದು ಈ ಮೂರು ಯಾವ ಫಾರ್ಮುಲಾದಲ್ಲಿ ಬರುತ್ತೆ? ಸೆಕೆಂಡ್ ಟೈಪು ಯಾವುದು ಗೊತ್ತಾ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್
ಪ್ಲಸ್ ಸಿ ಕ್ಯೂಬ್. ನಿಮ್ಗೆ ಅರ್ಥ ಆಗೋಕ್ಕೆ ನಾನು ಅದ್ರದ್ದು ಜಸ್ಟ್ ಹೇಳ್ತಾ ಇದ್ದೀನಿ, ಬರೆಯೋದಿದೆ ಕ್ವಶನ್ ಬರೀತಾ ಇದ್ದೀನಿ ಅಷ್ಟೇ. 3xyz ಈಕ್ವಲ್ಸ್ a ಪ್ಲಸ್ ಬಿ ಪ್ಲಸ್ ಸಿ ಇಂಟು a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವಯರ್ ಮೈನಸ್ 3 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಅರ್ಥ ಆಯ್ತಲ್ಲ? ಆ ಫಾರ್ಮುಲಾ ಯೂಸ್ ಮಾಡ್ಕೊತಾ ಇದ್ವಿ. ಸೊ ಈಗ ನಾನು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಏನು ಕೊಟ್ಟಿದ್ದಾರೆ ನನಗೆ? 1604 ಕೊಟ್ಟಿದ್ದಾರೆ. 1604 ಮೈನಸ್ 3 ಇಂಟು ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಕಂಡುಹಿಡಿಬೇಕು. ಈಕ್ವಲ್ಸ್ ಎಕ್ಸ್ ವೈ ಝೆಡ್ ಎಷ್ಟು? 11 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವೇರ್ ಏನಾಗುತ್ತೆ? 11 ಸ್ಕ್ವೇರ್ ಏನು? 121 ಕರೆಕ್ಟ್ ಅಲ್ವಾ? ಮೈನಸ್ 3 ಇಂಟು ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಏನು ಕೊಟ್ಟಿದ್ದಾರೆ? -6 ಆಯ್ತಲ್ವಾ? ಸೊ 1604 ಮೈನಸ್ 3xyz ಈಕ್ವಲ್ಸ್ 11 ಇಂಟು 121 ಇಂಟು 6 3 18 ಪ್ಲಸ್ 18 ಆಗುತ್ತೆ. ಕರೆಕ್ಟ್ ಅಲ್ವಾ? 6 ಇಂಟು 3 6 3 18 ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 18 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾನು ಈ 3xನ ಹಂಗೆ ಹಿಡ್ಕೊಂಡು ಇದನ್ನು ಆ ಕಡೆ ಕಳಿಸಿದ್ರೆ 3xನ ನಾನು ಟ್ರಾನ್ಸ್ಪೊಸಿಷನ್ ಮಾಡ್ತಾ ಇದ್ದೀನಿ, ಈಕ್ವಲ್ಸ್ಗೆ ಆ ಕಡೆ ಕಳಿಸ್ತಾ ಇದ್ದೀನಿ. ಓಕೆನಾ? ಅರ್ಥ ಆಗ್ತಿದೆಯಲ್ವಾ? ಸೊ ಅವಾಗ ಇದೇನಾಗುತ್ತೆ ನನಗೆ? ಇದೆಲ್ಲ ಈ ಕಡೆ ಕರ್ಕೊಂಡ್ರೆ 1604 ಮೈನಸ್ ಇದು 121 ಪ್ಲಸ್ 18 ಎಷ್ಟಾಯಿತು? 121 ಪ್ಲಸ್ 18 139 ಆಗುತ್ತೆ. 139 ಇಂಟು 11 1390 ಪ್ಲಸ್ 139 1390 139 1390 1490 39 1529 1529 ಆಗುತ್ತೆ. 1529 ನಾನು ಇದನ್ನು ಎರಡು ಆ್ಯಡ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ 1529 ಬರುತ್ತೆ. ಈಕ್ವಲ್ಸ್ 3xyz. ಓಕೆನಾ? ಇದೆಷ್ಟು ಬಂತು? 75 ಈಕ್ವಲ್ಸ್ 3xyz. ಸೊ 3 ಕೆಳಗಡೆ ಬಂದರೆ xyz ಏನಾಯಿತು? 25. ಮುಗೀತಲ್ವ ಆನ್ಸರ್? ನಮ್ಮ ಆನ್ಸರ್ ಏನು? 25. ಸಿಂಪಲ್ ಆಗಿದೆ ತಾನೆ? ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ. ಇಫ್ a ಪ್ಲಸ್ ಬಿ ಪ್ಲಸ್ ಇಸ್ ಈಕ್ವಲ್ ಟು 6, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 32 and a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ 189, ದೆನ್ ದ ವ್ಯಾಲ್ಯೂ ಆಫ್ a ಇಂಟು ಬಿ ಇಂಟು ಸಿ -3 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಮೂರು ಯಾವುದ್ರಲ್ಲಿ ಬರುತ್ತೆ ನಮಗೆ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಇದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಇಲ್ಲಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಎ ಬಿ ಸಿ ಇವೆಲ್ಲ ಯಾವುದ್ರಲ್ಲಿ ಬರುತ್ತೆ? ಫೋರ್ತ್ ಟೈಪಲ್ಲಿ ಬರುತ್ತೆ. ಅದೇನು ಫಾರ್ಮುಲಾ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಫೋರ್ತ್ ಒಂದು ತೆಗೆದು ನೋಡಿ, -3 ಎ ಬಿ ಸಿ. ಸ್ಟಾರ್ಟಿಂಗಲ್ಲಿ ಬರೆದ್ವಲ್ಲ ನಾವು 4 ಫಾರ್ಮುಲಾಸ್, ಅದರಲ್ಲಿ ಹಾಫ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು 3 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಸೊ ಇದೇನಾಗಿತ್ತು ನಮಗೆ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಏನು ಕೊಟ್ಟಿದ್ದಾರೆ? 189 ಮೈನಸ್ 3 ಎ ಬಿ ಸಿ ಈಸ್ ಈಕ್ವಲ್ಸ್ ಟು ಹಾಫ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಏನು? 6 ಇಂಟು ಹೋಲ್ 3 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಏನು? 32. ಕರೆಕ್ಟ್ ಅಲ್ವಾ? ಮೈನಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್, 6 ಸ್ಕ್ವೇರ್ ಏನಾಗುತ್ತೆ? 36 ಆಯಿತು. ಕರೆಕ್ಟ್ ಅಲ್ವಾ? ಸೊ ಇದೇನಾಯಿತು? 189 ಮೈನಸ್ 3 ಎ ಬಿ ಸಿ ಈಕ್ವಲ್ಸ್, ಇದನ್ನು ಬೇಕಂದರೆ ಇದು ಲಾಸ್ಟ್ವರೆಗೂ ಹಂಗೆ ಇಡೋಣ ಇಲ್ಲಿ, ಇಂಟು 6 ಹಂಗೆ ಬರ್ಕೊಳ್ಳಿ, ಇಂಟು 3 ಇಂಟು 32 ಎಷ್ಟಾಗುತ್ತೆ? 69 ಆಗುತ್ತೆ. ಸಾರಿ 96 ಆಗುತ್ತೆ. 96 ಮೈನಸ್ 36 ಎಷ್ಟಾಗುತ್ತೆ? 60 ಆಗುತ್ತೆ. ಕರೆಕ್ಟ್ ಅಲ್ವಾ? 3 ಇಂಟು 33 96 ಮೈನಸ್ 36 60 ಆಗುತ್ತೆ. 60 ಇಂಟು 6 360 ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲ ನಾವು ಡೈರೆಕ್ಟಾಗಿ ಇಲ್ಲಿ 180, ಸರ್ ನಾನು 180 ಬರಿತಾ ಇದ್ದೀನಿ. 96 ಮೈನಸ್ 36 60 ಬಂತಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ? ನಾನು 3BCನ ಈ ಕಡೆ ತಗೊಂಡ್ರೆ 3ABC ಈಕ್ವಲ್ಸ್ 2 3s 60 ಇಂಟು 3 180 ಆಯಿತು. 180 ಈ 189 ಹಂಗೆ ಐತೆ. 189 ಮೈನಸ್ 180 ಈಕ್ವಲ್ಸ್ ಏನು ಬರುತ್ತೆ? 9 ಬರುತ್ತೆ. ಡಿವೈಡೆಡ್ ಬೈ 3 ಇಸ್ ಈಕ್ವಲ್ಸ್ ಟು ABC ಬಂತು. 3 3s ABC ವ್ಯಾಲ್ಯೂ ಏನು ಬಂತು? 3. ಸೊ ನಮಗೆ ಆನ್ಸರ್ ಏನು? 3 ಅಲ್ಲ, -3 ಮಾಡಬೇಕು. ABC ವ್ಯಾಲ್ಯೂ ಏನು ಬಂತು? 3 ಮೈನಸ್ 3 ಎಷ್ಟು ಅಂತ ಕೇಳಿರೋದು? 0. ಸೊ ನಮ್ಮ ಆನ್ಸರ್ 0. ಅರ್ಥ ಆಗ್ತಿದೆ ತಾನೆ? ಸಿಂಪಲ್ ಆಗಿದೆ ತಾನೆ? ಇನ್ನೊಂದು ಥಿಂಗ್ ಏನು ಅಂತ ಅಂದರೆ, ಈ ಆಲ್ಜಿಬ್ರಾ ಅಂತಲ್ಲ, ನಾರ್ಮಲಾಗಿ ಈಗ ವೆಂಡರ್ ಚೇಂಜ್ ಆಗಿದ್ದಾರೆ. ಕ್ವಶನ್ಸ್ ಹೆಂಗೆ ಬರುತ್ತೋ ಗೊತ್ತಿಲ್ಲ. ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬೇಸ್ ಮಾಡ್ಕೊಂಡು ಎಲ್ಲನೂ ಪ್ರತಿಯೊಂದು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕಂತಲೇ ಮೇಯ್ನಾಗಿ ಬೇಸಿಕ್ಸು ತುಂಬ ಕ್ಲೀನಾಗಿ ನಿಧಾನಕ್ಕಾಗಿ ಹೇಳ್ತಾ ಇದ್ದೀನಿ. ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳಿ.
ವೆಂಡರು ಕ್ವಶನ್ನ ಬೇರೆ ಥರ ಕೇಳೋ ಚಾನ್ಸಸ್ಸು 100% ಇರುತ್ತೆ. ಬಟ್ ಇದು ಅಡ್ವಾಂಟೇಜು ನಮಗೆ, ಪ್ರತಿಯೊಬ್ಬರಿಗೂ ಅಡ್ವಾಂಟೇಜು. ಯಾಕಂತ ಅಂದರೆ ಬಂದರೆ ಎಲ್ಲರಿಗೂ ಹೊಸದು ಬರುತ್ತೆ, ಇಲ್ಲ ಎಲ್ಲರಿಗೂ ಹಳೇದೇ ಬರುತ್ತೆ. ಕರೆಕ್ಟ್ ಅಲ್ವಾ? ಹೊಸದು ಬಂದರೆ ಎಲ್ಲರಿಗೂ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಬೇಸಿಕ್ಸ್ ಅರ್ಥ ಆಗಿರೋರಿಗೆ ಕ್ರ್ಯಾಕ್ ಮಾಡೋಕ್ಕೆ ಎಕ್ಸಾಮು ಈಸಿ ಆಗುತ್ತೆ. ನನಗೆ ಗೊತ್ತಿರೋಂಗೆ ಈ ಸಲ ಲಾಸ್ಟ್ ಟೈಮ್ ಏನು ಕಟ್ ಆಫ್ ಎಷ್ಟು ಬಂದಿತ್ತು, 145 ಬಂದಿತ್ತು OBCಗೆ. ಕರೆಕ್ಟ್ ಅಲ್ವಾ? ಈ ಸಲ ನನಗೆ ಗೊತ್ತಿರೋಂಗೆ ಅರೌಂಡ್ 120ಇಂದ 130 ಬರುತ್ತೆ ಅಂತ ಅನ್ಕೊತಾ ಇದ್ದೀನಿ ನಾನು. ಜಾಸ್ತಿ ಅಂತೂ ಆಗಲ್ಲ, ಕಮ್ಮಿ ಆಗುತ್ತೆ. ಯಾಕಂದರೆ ಪ್ಯಾಟರ್ನ್ ಚೇಂಜ್ ಆಗ್ತಿದೆ. ಪ್ಯಾಟರ್ನ್ ಅಂದರೆ ವೆಂಡರ್ ಚೇಂಜ್ ಆಗ್ತಿದ್ದಾರೆ. ಸೊ ನೋಡೋಣ ಏನಾಗುತ್ತೆ. ತಲೆ ಕೆಡ್ಸ್ಕೊಬೇಡಿ, ಏನೇ ಆದರೂ ಅದು ಎಲ್ಲರಿಗೂ ಆಗ್ತಿದೆ. ಕರೆಕ್ಟ್ ಅಲ್ವಾ? ಸೊ ಬೇಸಿಕ್ಸು ಎಷ್ಟಾಗುತ್ತೋ ಅಷ್ಟು ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತಾನೆ ಇರಿ, ಅರ್ಥ ಮಾಡ್ಕೊತಾನೆ ಇರಿ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಇಫ್ a plus b plus c is equals to 2, 1 by a plus 1 by b plus 1 by c is equal to 0, ac is equal to 4 by b and a cube plus b cube plus c cube is equal to 28, then find the value of a square plus b square plus c square ಕೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇದನ್ನ ಯಾವ ಈಕ್ವೇಷನ್, ಯಾವ ಫಾರ್ಮುಲಾ, ಫಸ್ಟಾ, ಸೆಕೆಂಡಾ, ಥರ್ಡಾ, ಫೋರ್ತಾ, ಯಾವ್ದು ತೊಗೊಂಡ್ರೆ ಬರುತ್ತೆ ನಮಗಿದು? ಸೊ ಇದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ನಾವು? ಫಸ್ಟ್ ಫಾರ್ಮುಲಾ ಏನದು? a plus b a cube plus b cube plus c cube minus 3abc equals a plus b plus c into a square plus b square plus c square minus ab minus bc minus ca. ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಈಗ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಕೊಟ್ಟಿದ್ದಾರೆ 28 ಮೈನಸ್ 3 ಇಂಟು ಎ ಬಿ ಸಿ ಕೊಟ್ಟಿದ್ದಾರೆ ಎ ಬೈ ಎ ಸಿ ಇಸ್ ಈಕ್ವಲ್ಸ್ ಟು 4 ಬೈ ಬಿ ಅಂದರೆ ಬಿ ಕಡೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎ ಬಿ ಸಿ ಇಸ್ ಈಕ್ವಲ್ಸ್ ಟು 4 ಆಯ್ತಲ್ವಾ? 3 ಇಂಟು 4 ಈಕ್ವಲ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಕೊಟ್ಟಿದ್ದಾರೆ 2 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಕೇಳಿದ್ದಾರೆ, ಕೊಟ್ಟಿಲ್ಲ. ಸೊ ಅದನ್ನ ಹಂಗೆ ಬರ್ಕೊತೀವಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಕೊಟ್ಟಿಲ್ಲ. ಆದರೆ ಇಲ್ಲಿ ನಮಗೆ LCM ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಈ ಮೂರಕ್ಕೆ LCM ತೊಗೊಂಡ್ರೆ ಇಲ್ಲೇನು ಬರುತ್ತೆ ನಮಗೆ? ಬಿ ಸಿ, ಇಲ್ಲಿ ಸಿ ಎ, ಇಲ್ಲಿ ಎ ಬಿ. ಸೊ ಅಲ್ಲೇನಾಯಿತು? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಸ್ಕೊಲ್ಸ್ ಟು 0 ಆಯಿತು. ಸೊ 0 ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಕೂಡ ಏನಾಗುತ್ತೆ? 0ನೇ ಆಗುತ್ತೆ. ಅರ್ಥ ಆಗ್ತಿದಿಲ್ವಾ? ಈಗ ಈ ಮೂರಕ್ಕೆ LCM ತೊಗೊಂಡ್ರೆ ಏನು ಬರುತ್ತೆ? ಎ ಬಿ ಸಿ ಬರುತ್ತೆ. ಸೊ 1 ಬೈ ಎ ಇಂಟು ಎ ಬಿ ಸಿ ತೆಗೆದ್ರೆ ಎ ಕ್ಯಾನ್ಸಲ್ ಆಗುತ್ತೆ, ಅವಾಗ ಉಳಿಯೋದೇನು? ಬಿ ಸಿ. ಅದೇ ಥರ 1 ಬೈ ಬಿ ಇಂಟು ಎ ಬಿ ಸಿ ಮಾಡಿದ್ರೆ ಉಳಿಯೋದೇನು? ಎ ಸಿ. ಸೊ ಅರ್ಥ ಆಯ್ತಲ್ವಾ? ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಸ್ಕೊಲ್ಸ್ ಟು 0 ಅಂದಾಗ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಕೂಡ 0 ಆಗುತ್ತೆ. ಅದೇ ಇಲ್ಲಿ 1 ಇದ್ದಿದ್ರೆ ಇಲ್ಲಿ -1 ಆಗ್ತಿತ್ತು. ಬಟ್ ಇಲ್ಲಿ 0 ಇದ್ರಿಂದ ಇದು ಕೂಡ 0ನೇ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ 28 ಮೈನಸ್ 3 4 12 ಇಸ್ ಈಕ್ವಲ್ಸ್ ಟು 2 ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್. ಸೊ 28 ಮೈನಸ್ 12 ಏನಾಗುತ್ತೆ? 14 ಆಗುತ್ತೆ. 16 ಆಗುತ್ತೆ. ಈಕ್ವಲ್ಸ್ 2 ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್. ಸೊ 2 ಈ ಕಡೆಗೆ ಬಂದುಬಿಟ್ರೆ ಅಂದರೆ ಡಿವೈಡ್ ಆಗುತ್ತೆ. 16 ಬೈ 2 ಇಸ್ ಈಕ್ವಲ್ಸ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ 8. ಸೊ ನಮ್ಮ ಆನ್ಸರ್ ಏನಾಯಿತು? 8. ಇದು 18 ಅಲ್ಲ, ಇದು ನಮ್ಮ ಆನ್ಸರ್ 8. ಓಕೆ, ಅರ್ಥ ಆಗ್ತಿರ್ತಾನೆ. ತುಂಬ ಸಿಂಪಲ್. ಆಲ್ಜಿಬ್ರಾದಲ್ಲಿ ಏನಿಲ್ಲ, ಯಾವ ಐಡೆಂಟಿಟಿ ಯೂಸ್ ಮಾಡ್ಕೊಬೇಕು, ಯಾವ ಥರ ಕೊಟ್ಟಿದ್ದಾರೆ, ಏನು ಫಾರ್ಮೇಟಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಜಸ್ಟ್ ಅದು ಅರ್ಥ ಮಾಡ್ಕೊಂಬಿಟ್ರೆ ಯಾವುದೇ ಕ್ವಶನ್ ಕೊಟ್ಟರು ಆರಾಮಾಗಿ ಮಾಡ್ಬಿಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನಮಗೆ, ಇಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 18, ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ಸ್ ಟು 81 and xy plus yz plus xzx is equal to 90, then what is the value of x cube plus y cube plus z cube plus xyz plus xyz ಕೇಳಿದ್ದಾರೆ. ಸೊ ಇಷ್ಟು ಯಾವುದ್ರಲ್ಲಿ ಬರುತ್ತೆ? ಸೆಕೆಂಡ್ ಟೈಪು. ಯಾವುದು? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3abc ಈಕ್ವಲ್ಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಸ್ಕ್ವಯರ್ ಮೈನಸ್ 3 ಇಂಟು ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ವೈ ಝೆಡ್ ಎಕ್ಸ್. ಈ ಫಾರ್ಮ್ಯಾಟಲ್ಲಿ ಬಂದಿದೆ. ಸೊ ಇವಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಗೊತ್ತಾ? ವ್ಯಾಲ್ಯೂ ಗೊತ್ತಿಲ್ಲ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3abc ವ್ಯಾಲ್ಯೂ ಗೊತ್ತಾ? ಅಂದರೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂ. ಸರಿ, ನಾನು ABC ಬರೆದಿದ್ದೀನಿ. ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಗೊತ್ತಾ? ಗೊತ್ತು. ಏನು? 81. 3 ಇಂಟು 81 ಈಕ್ವಲ್ಸ್ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಏನು? 18 ಇಂಟು ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಏನು? 18 ಸ್ಕ್ವಯರ್ ಮೈನಸ್ 3 ಇಂಟು ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಏನು? 90 ಬಂತಲ್ವಾ? ಇಷ್ಟು. ಇವಾಗ
ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್, ಇದನ್ನು ಈ ಕಡೆ ಕಳಿಸ್ಬಿಟ್ರೆ ನಾನು ಈಕ್ವಲ್ಸ್ 3 ಇಂಟು 81, ಹಂಗೆ ಬರ್ಕೊತೀನಿ. 3 ಇಂಟು 81 ಈಕ್ವಲ್ಸ್ 3 ಇಂಟು 81 ಪ್ಲಸ್ 18 ಇಂಟು 18 ಸ್ಕ್ವಯರ್ ಮೈನಸ್ 93 is 270. ಓಕೆ, ಸೊ ಇದೇನಾಗುತ್ತೆ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಈಕ್ವಲ್ಸ್ 3 ಇಂಟು 81 ಅಂದರೆ 243 ಪ್ಲಸ್ 18 ಇಂಟು 18 ಸ್ಕ್ವೇರ್ ಅಂದರೆ 324 ಮೈನಸ್ 270 54. ಸೊ 54 ಇಂಟು 18 54 ಇಂಟು 20 ಮಾಡಿದ್ರೆ 540 1080 ಆಗುತ್ತೆ. ಅದರಲ್ಲಿ 108 ತೆಗೆದ್ರೆ 972 ಪ್ಲಸ್ 243, 972 ಪ್ಲಸ್ 243. ನೆಕ್ಸ್ಟ್ ಲೈನ್ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ 243 ಪ್ಲಸ್ 972 ಆಗುತ್ತೆ. ಈಕ್ವಲ್ಸ್ ಎಷ್ಟು ಬರುತ್ತೆ, 900 1170 1170 ಪ್ಲಸ್ 1210 1205 ಬರುತ್ತೆ, 1215 ಬರುತ್ತೆ. 1215 ಪ್ಲಸ್ ತಾನೆ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಬಂತು ಏನು 1215 ಪ್ಲಸ್ ಎಕ್ಸ್ ವೈ ಝೆಡ್ ಏನು 81. ಸೊ ನಮ್ಗೆ ಇದೇನಾಗುತ್ತೆ 1296 ಆಯಿತು. ಸೊ ನಮ್ಮ ಆನ್ಸರ್ ಏನು 1296. ಸಿಂಗಲ್ ಯೂನಿಟ್ ಡಿಜಿಟಲ್ ಕೂಡ ಮಾಡ್ಬೋದು, ಸೇಮ್ ಆವಾಗ ನಮಗೂ ಅದೇ ಆನ್ಸರೇ ಬರುತ್ತೆ. ಸೊ ಯೂನಿಟ್ ಡಿಜಿಟ್ ಏನಿದೆ, ಇಲ್ಲಿ 5 ಇದೆ, ಇಲ್ಲಿ 1 ಇದೆ. 5 + 1 ಏನಾಗುತ್ತೆ 6 ಆಗುತ್ತೆ. 6 ಯಾವುದಕ್ಕಿದೆ, ಇದಕ್ಕೊಂದಕ್ಕಿದೆ. ಸೊ ಆ ಥರ ಕೂಡ ಮಾಡ್ಕೊಬೋದು. ಓಕೆ, ಸೊ ಇಲ್ಲೊಂದು 2 ಕ್ವಶನ್ ಬರ್ದಿದ್ದೀನಿ ಸೇಮ್. ಇಲ್ಲಿವರೆಗೂ ನಾವು ಏನು ಮಾಡಿದ್ವೋ ಅದೇ ಥರ ಯೂಸ್ ಮಾಡಿಕೊಂಡು ಇವೆರಡು ನೀವು ಮಾಡಿಬಿಟ್ಟು ಕಮೆಂಟಲ್ಲಿ ಮಾಡಿ, ಕಮೆಂಟಲ್ಲಿ ಕರೆಕ್ಟ್ ಆನ್ಸರ್ ಕಮೆಂಟ್ ಮಾಡಿ, ಯಾರು ಕರೆಕ್ಟಾಗಿರುತ್ತೋ ಅವ್ರು ಪಿನ್ ಮಾಡಿ ಇಟ್ಟಿರ್ತೀನಿ. ಮತ್ತೆ ಕಂಟಿನ್ಯೂ ಮಾಡೋಣ ಈ ಕ್ವಶನ್ಸು. ಸೊ ಫಸ್ಟ್ ಈ ಕ್ವಶನ್ಸು ಸಾಲ್ವ್ ಮಾಡಿ. ಇವಾಗ ನೋಡ್ತಾ ಇದ್ರೆ ಇವಾಗಲೇ ಸಾಲ್ವ್ ಮಾಡಿ, ಇವಾಗೇ ಕಮೆಂಟ್ ಮಾಡಿ. ಓಕೆ, ಈ 2 ಕ್ವಶನ್ಸ್ ಮಾಡಿ. ಈ ಕ್ವಶನ್ ಕೂಡ ಸೇಮ್ ಅದೇ ಥರ ಇದೆ, ತುಂಬ ಈಸಿ. ಇದು ಕೂಡ ಒಂದು ನೀವೇ ಆನ್ಸರ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಓಕೆನಾ. ಸೊ ಇಫ್ a plus b plus c is equals to 1, ab plus bc plus ca is equals to minus 22 and abc is equals to minus 40, what is the value of a cube plus b cube plus c cube? ಈಕ್ವೇಷನ್ ನೋಡಿ, ಫಾರ್ಮುಲಾ ನೋಡಿ, ಅದರಲ್ಲಿ ಯಾವುದಕ್ಕೆ ಇವೆಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನೋಡಿ, ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಮಾಡಿ, ಸಿಂಪಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಇದು ನಾವು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀವಿ. ಒಂದ್ಸಲ ರಿವಿಷನ್ ಆಗುತ್ತೆ. ನಾನು ಮತ್ತೆ ಏನು ಹೇಳ್ತಾ ಇದ್ವಿ ಅಂತ ಅಂದರೆ, ನಾನು ಒಂದು ನಂಬರ್ಸ್ ಹೇಳ್ತೀನಿ, ಅದನ್ನು ನಾನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ತುಂಬ ಸಲ ಆ ಥರ ಕೇಳಿದ್ದಾರೆ. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಇಕ್ವಲ್ಸ್ ಟು 19, ಎಕ್ಸ್ ವೈ ಝೆಡ್ ಇಸ್ ಇಕ್ವಲ್ಸ್ ಟು 216 ಆ್ಯಂಡ್ ಎಕ್ಸ್ ವೈ plus yz plus zx is equals to 114. Then the value of square root of x cube plus y cube plus z cube plus x y z is how much? Option A 32, B 28, C 30, D 35. ಸೊ ಇವಾಗ ನಮಗೆ ಎಕ್ಸ್ ವೈ ಝೆಡ್ ಆ್ಯಡ್ ಮಾಡಿದ್ರೆ 19 ಬರಬೇಕಂತೆ, ಎಕ್ಸ್ ವೈ ಝೆಡ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 216 ಬರಬೇಕಂತೆ. ಸೊ ಯಾವುದು ಆ ವ್ಯಾಲ್ಯೂ? ಸೊ ಡೈರೆಕ್ಟಾಗಿ ಯಾವಾಗಾದ್ರು 19 ಕೊಟ್ಟಾಗ, ನಾವು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಮಾಡಿದ್ದೀವಿ ಇದನ್ನು. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ 19 ಕೊಟ್ಟಾಗ ಎಕ್ಸ್ ವ್ಯಾಲ್ಯೂ 4 ತೊಗೊಳ್ಳಿ, ವೈ ವ್ಯಾಲ್ಯೂ 6 ತೊಗೊಳ್ಳಿ, ಝೆಡ್ ವ್ಯಾಲ್ಯೂ 9 ತೊಗೊಳ್ಳಿ. 9 4 56, ಸರ್ 9 4 36, 6 ಸ್ಕ್ವೇರ್ 36. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ಎಕ್ಸ್ ವೈ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ 114. ಈ ನಂಬರ್ ತುಂಬ ಸಲ ಕೊಡ್ತಾರೆ ನಮಗೆ. ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್ 133. ಅದಾದಮೇಲೆ ಎಕ್ಸ್ ವೈ ಝೆಡ್ ಈಕ್ವಲ್ಸ್ 216. ಸೊ ಈ 4 ನಂಬರ್ ನಮಗೆ ತುಂಬ ಸಲ ಕೊಡ್ತಾರೆ, ಇದನ್ನು ನೆನ್ಪಿಟ್ಕೊಂಬಿಡಿ. ಓಕೆ, ಸೊ ಇವಾಗ ನಮ್ಗೆ ಏನು ಕೇಳಿದರೆ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಝೆಡ್ ಕ್ಯೂಬ್. ಎಕ್ಸ್ ಕ್ಯೂಬ್ ಅಂದರೆ ಏನು, 4 ಕ್ಯೂಬ್, 4 4 16, 16 4 64 ಪ್ಲಸ್ ವೈ ಕ್ಯೂಬ್, ವೈ ಅಂದರೆ ಏನು 6 6 6 36, 36 6 216 ಪ್ಲಸ್ ಝೆಡ್ ಕ್ಯೂಬ್ ಅಂದರೆ 9 9 81, 81 9 729 ಹೋಲ್ ಅಂಡರ್ ರೂಟ್ ಆಫ್ ಪ್ಲಸ್ ಇನ್ನೇನಿದೆ ಎಕ್ಸ್ ವೈ ಝೆಡ್ ಅಂದರೆ ಏನು 216, ಅವರೇ ಕೊಟ್ಟಿದ್ದಾರೆ 216. ಸೊ ಟೋಟಲ್ ಆ್ಯಡ್ ಮಾಡಿದ್ರೆ ಅಂಡರ್ ರೂಟ್ ಆಫ್ 700 800 900 1100 1160 1170 1180 90 1200. ಅದಾದಮೇಲೆ
1200 ಆಮೇಲೆ ಈ 4 6 10 ಆಗುತ್ತೆ 1210 1219 1225 1225 ಕ್ಯೂಬ್ ರೂಟ್ ಏನಾಗುತ್ತೆ ಸ್ಕ್ವೇರ್ ರೂಟ್ ಏನಾಗುತ್ತೆ 35 ಇಂಟು 35 ನಮಗೆ 1225 ಆಗುತ್ತೆ. ನಾವು ಸ್ಪೀಡ್ ಮ್ಯಾಕ್ಸಲ್ಲಿ ಕಲ್ತಿದ್ದೀವಲ್ಲ 35 ಇಂಟು 35 ಈ ಎರಡು ನಂಬರು ಆ್ಯಡ್ ಮಾಡಿದ್ರೆ 10 ಬರಬೇಕು, ಇವೆರಡು ಸೇಮ್ ಇರಬೇಕು. ಸೊ 5 5 25 3 ಇಂಟು 4 12 ಬಂತಲ್ಲ, ಮುಗೀತಲ್ಲ, ಸಿಂಪಲ್. ಸೊ ನೆಕ್ಸ್ಟ್ ಕ್ವಶನು, ಇಫ್ 2x plus 3y plus 4z is equals to 13, 8x cube plus 27y cube plus 64z cube is equals to 3/1, xyz is equals to 1, then what is the value of a square plus b square plus c square minus ab minus bc minus ca? ಯಾವ ಫಾರ್ಮ್ಯಾಟಲ್ಲಿ ಇದೆ? ಥರ್ಡ್ ಒಂದು ಕ್ವಶನ್ ಮಾಡಿದ್ವಿ ಗೊತ್ತು, ಅದೇ ಥರ ತಾನೆ. a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3ab ಬೈ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ ಈ ಫಾರ್ಮೆಟಲ್ಲಿ ಇದೆಯಲ್ವಾ. ಇದೇನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ. ಕರೆಕ್ಟ್ ಅಲ್ವಾ? ಸೊ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಕೊಟ್ಟಿದ್ದಾರೆ ಏನು? 3/1 ಮೈನಸ್ 3 ಇಂಟು ಎ ಬಿ ಸಿ ಕೊಟ್ಟಿದ್ದಾರಾ? ಎ ಬಿ ಸಿ ಅಂದರೆ ಏನಿಲ್ಲಿ? XYZ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಎ ಬಿ ಸಿ ವ್ಯಾಲ್ಯೂ ಏನಾಗುತ್ತೆ? ಇದು ಎ, ಇದು ಬಿ, ಸಿ. ಕರೆಕ್ಟ್ ಅಲ್ವಾ? ಎ ಬಿ ಸಿ. ಎ ಅಂದರೆ ಇದು 2 ಇಂಟು 3 6 6 4 24 XYZ ಆಗುತ್ತೆ. 24 XYZ ಈಕ್ವಲ್ಸ್ ನಮಗೆ ಈ ವ್ಯಾಲ್ಯೂ ಬರುತ್ತೆ, ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ. ಎ ಪ್ಲಸ್ ಬಿ ಪ್ಲಸ್ ಸಿ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ? 13. ಸೊ ಇದೇನಾಗುತ್ತೆ ನಮಗೆ? ಮತ್ತೆ ಇದು ನಾನೇನು ಬರೀತಿಲ್ಲ, ಜಸ್ಟ್ ಹಿಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೇನಾಗುತ್ತೆ ನಮಗೆ? 111 ಮೈನಸ್ 3 ಇಂಟು 24 ಏನು? 72. XYZ ಅಂದರೆ ವ್ಯಾಲ್ಯೂ 1 ಕೊಟ್ಟಿದ್ದಾರೆ. 24 ಇಂಟು 1 1, 24 ಇಂಟು 3 72 ಡಿವೈಡೆಡ್ ಬೈ 13. 3/1 ಮೈನಸ್ 72 ಎಷ್ಟು ಬರುತ್ತೆ ನಮಗೆ? 39. 39 ಬೈ 13 ಆನ್ಸರ್ ಎಷ್ಟು? 3 ಬಂತಲ್ವಾ ನಮ್ಮ ಆನ್ಸರ್? 3 ಮುಗೀತಲ್ವಾ? ಸಿಂಪಲ್. ಸೊ ನಾವು ಇನ್ನೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಥವಾ ಡಿಫ್ರೆಂಟ್ ಆಸ್ಪೆಕ್ಟ್, ಸೇಮ್ ಈಕ್ವೇಷನಲ್ಲಿ ಇನ್ನೊಂದು ಯಾವ ಥರ ಆಸ್ಪೆಕ್ಟ್ ಬರುತ್ತೆ, ಇನ್ನೊಂದು ಫಾರ್ಮುಲಾ ಯಾವ ಥರ ಬರುತ್ತೆ ಅಂತಂದರೆ, ಇದು ನಮಗೆ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಅಥವಾ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಈಕ್ವಲ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಎ ಸಿ. ಸೊ ಇದೊಂದು ಫಾರ್ಮುಲಾ. ಕರೆಕ್ಟ್ ಅಲ್ವಾ? ಇನ್ ಕೇಸ್ ಇಫ್ ಇದರಲ್ಲಿ ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0 ಆದರೆ ಆವಾಗ ಇಲ್ಲಿ ಇಂಟು ಇರುತ್ತೆ, ಇದು ಇಂಟು ಏನಾಗುತ್ತೆ? 0 ಆಗೋಗುತ್ತೆ. ಯಾಕಂದರೆ ಈ ವ್ಯಾಲ್ಯೂ 3 ವ್ಯಾಲ್ಯೂ ಸೇರಿಸಿ 0 ಆದಾಗ 3 ಇಂಟು 0 0 ಆಗೋಗುತ್ತೆ. ಸೊ ಇದು ನಮ್ಗೆ ಕ್ಯಾನ್ಸಲ್ ಆಗೋಗುತ್ತೆ, ಈ ಹೋಲ್ ಈಕ್ವೇಷನೇ ಕ್ಯಾನ್ಸಲ್ ಆಗೋಗುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆಯಲ್ವಾ? ಸಾರಿ, ಇದು ಮಲ್ಟಿಪ್ಲಿಕೇಶನ್ ಅಲ್ವಾ? ಸೊ ಇಲ್ಲೇನು ಕ್ಯಾನ್ಸಲ್ ಆಗೋಲ್ಲ, ಯಾಕಂದರೆ ಯಾವುದೋ ಒಂದು 0 ಇದ್ದರೆ ಮಾತ್ರ ಇಲ್ಲಿ ಹೋಲ್ 0 ಆಗುತ್ತೆ. ನಮ್ಗೆ ಎ ಪ್ಲಸ್ ಬಿ ಪ್ಲಸ್ ಸಿ 0 ಆಗುತ್ತೆ, ಅಂದರೆ ಒಂದು ಮೈನಸ್ ಇರುತ್ತೆ, ಒಂದು ಪ್ಲಸ್ ಇರುತ್ತೆ. ಸೊ ಇದೇನು 0 ಆಗೋಲ್ಲ. ಬಟ್ ಇಲ್ಲಿ ನಮಗೆ 0 ಆಗುತ್ತೆ. ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಏನು? 0. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಏನಾಗುತ್ತೆ? 0. ಅದಾದಮೇಲೆ ನಮಗೆ ಎ ಬಿ ಮೈನಸ್ ಬಿ ಸಿ ಮೈನಸ್ ಇಂಟು ಸಿ ಎಲ್ಲ ಸೇರಿಸಿ ನಮಗೆ 0 ಆಗುತ್ತೆ. ಸೊ ಫೈನಲ್ ಆಗಿ ನಮ್ಗೆ ಏನು ವ್ಯಾಲ್ಯೂ ಸಿಗುತ್ತೆ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ಸ್, ಇದು ಈಕ್ವಲ್ಸಿಂದ ಈ ಕಡೆ ಬಂದರೆ 3abc. ಸೊ ಇದೊಂದು ನೆನ್ಪಿಟ್ಕೊಳ್ಳಿ, ಓಕೆನಾ? ಇದೊಂದು ಫಸ್ಟ್ ಆಸ್ಪೆಕ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಇವಾಗ ನಾವೇನು ಕಲ್ತ್ಕೊಂಡು ಅದೇ ಫಾರ್ಮುಲಾ ಬೇಸ್ ಮಾಡಿಕೊಂಡು, ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5.234, ವೈ ಇಸ್ ಈಕ್ವಲ್ಸ್ ಟು 1.562, ಝೆಡ್ ಇಸ್ ಈಕ್ವಲ್ಸ್ ಟು ಮೈನಸ್ 6.796, ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಪ್ಲಸ್ 3xyz ಅಂತ ಕೇಳಿದ್ದಾರೆ. ಸೊ ನಾವೇನು ತಿಳ್ಕೊಂಡ್ವಿ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ಸ್ ಟು 3abc ಆಗುತ್ತೆ. ಯಾವಾಗ ಅಂತಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇದು 0 ಇದ್ದಾಗ ನಮಗೆ ಈ ಒಂದು ಫಾರ್ಮುಲಾ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಎಕ್ಸ್ ವೈ ಝೆಡ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ನಮಗೆ 0 ಆಗುತ್ತೆ. ಯಾಕಂದರೆ 5 ಮತ್ತು ವೈ ಆ್ಯಡ್ ಮಾಡಿದಾಗ 6.7, ಇವಾಗ ಎಕ್ಸ್ ಏನು ಕೊಟ್ಟಿದ್ದಾರೆ? 5.234 ಕೊಟ್ಟಿದ್ದಾರೆ. ವೈ ಏನು ಕೊಟ್ಟಿದ್ದಾರೆ? 1.562 ಕೊಟ್ಟಿದ್ದಾರೆ. ಟೋಟಲ್ ಆ್ಯಡ್ ಮಾಡಿದ್ರೆ 697.696. ಸೊ ಇಲ್ಲಿ ನಮಗೆ ಎಕ್ಸ್ ವೈ 6.796 ಇದೆ, ಇಲ್ಲಿ ಮೈನಸ್ 6.796 ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 0 ಆಯಿತು. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0 ಆದಾಗ ನಮಗೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಏನಾಗುತ್ತೆ? 3abc ಆಗುತ್ತೆ, 3xyz ಆಗುತ್ತೆ. ಕರೆಕ್ಟ್ ಅಲ್ವಾ?
ಅರ್ಥ ಆಗ್ತಿದೆಯಲ್ವಾ? ಸೊ ನಮಗೆ ಏನು ಕೇಳಿರೋದು ಅವರು, ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಪ್ಲಸ್ 3xyz ಕೇಳಿದ್ದಾರೆ. ಸೊ ನಮ್ಗೆ ಆಲ್ರೆಡಿ ವ್ಯಾಲ್ಯೂ ಗೊತ್ತು ಯಾವುದದು, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ನ ನೀವು ನಾರ್ಮಲಾಗಿ ನೋಡಿದ ತಕ್ಷಣ ಏನು ಅನ್ಕೊಂತೀರ, ಅದು ಈಕ್ವೇಷನಿಂದ ಈ ಕಡೆ ಬಂದ್ಬಿಡುತ್ತೆ -3xyz ಇದು ಆನ್ಸರ್ ಅನ್ಕೊಂತೀರ. ಅದು ತಪ್ಪು. ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಏನು ಆನ್ಸರು 3xyz ಪ್ಲಸ್ 3xyz. ಸೊ ಟೋಟಲ್ 6xyz ಇದು ನಮ್ಮ ಆನ್ಸರ್. 6xyz -3xyz ಅಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದೆ ನಮಗೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 0 ಇದ್ದಾಗ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವಯರ್ ಬೈ ಎಕ್ಸ್ ಸ್ಕ್ವಯರ್ ಬೈ 3z ಪ್ಲಸ್ ವೈ ಕ್ಯೂಬ್ ಬೈ 3x ಇಂಟು ಝೆಡ್ ಪ್ಲಸ್ ಝೆಡ್ ಸ್ಕ್ವಯರ್ ಬೈ 3 ಇಂಟು ಎಕ್ಸ್. ಸೊ ನಾನು ಮೂರಕ್ಕೂ ವ್ಯಾಲ್ಯೂ ಎಲ್ ಸಿ ಎಮ್ ತೊಗೊಂಡ್ರೆ ನನಗೆ ಎಲ್ ಸಿ ಎಮ್ ಏನು ಬರುತ್ತೆ, 3 ಇಲ್ಲೂ ಝೆಡ್ ಎಕ್ಸ್ ಝೆಡ್ ಇದೆ 3xz ನನಗೆ ಎಲ್ ಸಿ ಎಮ್ ಬಂತು. ಸೊ ಎಕ್ಸ್ ಸ್ಕ್ವೇರ್ ಬೈ 3z ಇಂಟು 3xz ಅಂತಂದರೆ 3z ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಉಳಿದಿರುತ್ತೆ, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬು ಪ್ಲಸ್ ವೈ ಕ್ಯೂಬ್ ಏನಿಲ್ಲ, ಇದು ಫುಲ್ ಕ್ಯಾನ್ಸಲ್ ಆಗೋಗುತ್ತೆ, ವೈ ಕ್ಯೂಬ್ ಪ್ಲಸ್ ಇದು ನಮಗೆ ಝೆಡ್ ಕ್ಯೂಬ್ ಆಗುತ್ತೆ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ನಮಗೆ ಗೊತ್ತಲ್ವ ಏನು ಬರುತ್ತೆ, 3xyz ಡಿವೈಡೆಡ್ ಬೈ 3x ಇಂಟು ಝೆಡ್. ಸೊ 3xz ಕ್ಯಾನ್ಸಲ್ ಆಗೋಗುತ್ತೆ, ಮಿಕ್ಕಿದ್ದ ಆನ್ಸರ್ ಏನು ವೈ. ಸೊ ನಮ್ಮ ಆನ್ಸರ್ ಇದಕ್ಕೆ ವೈ. ಸಿಂಪಲ್ ಅಲ್ವಾ? ಸೊ ನಂಗೆ ನೆಕ್ಸ್ಟ್ ಕ್ವಶನು, ಇಫ್ x minus 2y plus z is equals to 0 then what is the value of x cube minus 8y cube plus z cube by 3xyz ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸ್ ಅಂದರೆ ಏನು, ಎಕ್ಸೇ ಕರೆಕ್ಟ್ ಅಲ್ವಾ? ಎಕ್ಸ್ ಅಂದರೆ ನಮ್ಗೆ ಈ ಫಾರ್ಮೆಟಲ್ಲಿ ಬರಬೇಕಲ್ವ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಅಂದರೆ ಏನು 3xyz ಕರೆಕ್ಟ್ ಅಲ್ವಾ? ಸೊ ನಾನು ಈ ಇಕ್ವೇಷನ್ ಈ ಥರ ಬರ್ಕೊಬೋದಲ್ಲ, ಎಕ್ಸ್ ಕ್ಯೂಬ್ ಮೈನಸ್ 8y ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ನ 3xy ಬರ್ಕೊಬೋದಲ್ವ. ಅವಾಗ 3 ಇಂಟು ಎಕ್ಸ್ ಏನಾಗುತ್ತೆ, ಎಕ್ಸ್ ಅಂದರೆ ಇಲ್ಲಿ ಎಕ್ಸೇ ಅಲ್ಲೇನಿಲ್ಲ ಕರೆಕ್ಟ್ ಅಲ್ವಾ, ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್. ಯಾರೋ ವೈಗೆ ಮತ್ತೆ ನಮಗೆ ಇಲ್ಲಿ -2 ವೈಗೆ ಇಲ್ಲಿ ನಮಗೆ -2y ಬರುತ್ತೆ, ಎಕ್ಸ್ ಇಂಟು -2y, ಝೆಡ್ ಅಂದರೆ ಏನಿಲ್ಲ ಝೆಡ್ಡೇ ಇದೆ, ಡಿವೈಡೆಡ್ ಬೈ 3xyz. ಸೊ 3 ಕ್ಯಾನ್ಸಲ್ ಆಗೋಯ್ತು, ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ -2xyz ಬರುತ್ತೆ, ಕೆಳಗಡೆ xyz ಬರುತ್ತೆ. ಸೊ ಕ್ಯಾನ್ಸಲ್ ಆದರೆ ನಮಗೇನು ಮಿಕ್ಕುತ್ತೆ, -2. ನಮ್ಮ ಆನ್ಸರು -2. ಸಿಂಪಲ್. ಇದನ್ನ ವ್ಯಾಲ್ಯೂ ಪುಟ್ಟಿಂಗಲ್ಲಿ ಕೂಡ ನಾವು ಮಾಡ್ಕೊಬೋದು. ನಾವು ಝೆಡ್ಡು 1 ತೊಗೊಂಡ್ರೆ, ಎಕ್ಸು ಕೂಡ 1 ತೊಗೊಂಡ್ರೆ, ಅದಾದಮೇಲೆ ವೈ ಕೂಡ ನಾವು 1 ತೊಗೊಂಡ್ರೆ ನಮ್ಗೆ ಇದೇನಾಗುತ್ತೆ, ನಮಗೆ ಅವಾಗ 1 - 2 + 1, ಅವಾಗ +1 + 1 2, 2 - 2 = 0 ಬರುತ್ತೆ. ಸೊ ಅವ್ರು ಕೇಳಿರೋ ವ್ಯಾಲ್ಯೂ ಏನು ನಮಗೆ 8 ಕ್ಯೂಬ್ ಎಕ್ಸ್ ಕ್ಯೂಬ್ ಅಂದರೆ ಏನು 1 ಮೈನಸ್ 8y ಕ್ಯೂಬ್ ಅಂದರೆ ವೈ ಅಂದರೆ ಏನು -2 ಕರೆಕ್ಟ್ ಅಲ್ವಾ? ಸೊ ವೈ ಅಂದರೆ ಇಲ್ಲಿ 1 ಅಲ್ವಾ, 1 ಅಂದರೆ 1 ಕ್ಯೂಬ್ ಅಂದರೆ ಇಲ್ಲಿ ನಮಗೆ 8 -8 ಇಂಟು 1 -8 ಬರುತ್ತೆ, ಮತ್ತು +1 ಡಿವೈಡೆಡ್ ಬೈ 3 ಇಂಟು ಎಕ್ಸ್ ಅಂದರೆ 1, ವೈ ಅಂದರೆ 1, ಝೆಡ್ ಅಂದರೆ 1 ಡಿವೈಡ್ ಬೈ 3 ಬರುತ್ತೆ. ಸೊ ಇದು 6/3 ಬರುತ್ತೆ ನಮಗೆ, -6/3 ಬರುತ್ತೆ ನಮ್ಗೆ ಆನ್ಸರ್. ಅಲ್ಲೂ ಕೂಡ -2 ಬರುತ್ತೆ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನಮಗೆ, ಇಫ್ √2x ಪ್ಲಸ್ 2√2y ಪ್ಲಸ್ z ಈಕ್ವಲ್ಸ್ 0 ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 2 ಇಂಟು √2x³ ಪ್ಲಸ್ 16 ಇಂಟು √2y³ ಪ್ಲಸ್ z³ ಈಕ್ವಲ್ಸ್ xyz ಕೊಟ್ಟಿದ್ದಾರೆ. ಸೊ ನಮಗೆ ಇದನ್ನು ಈ ಕ್ವೆಶನ್ ಅಂತ ಗೊತ್ತು, ಏನಾಗಿರುತ್ತೆ ಅದು 3xyz ಆಗಿರುತ್ತೆ, ಈಕ್ವಲ್ಸ್ k ಇಂಟು xyz ಕೇಳಿದ್ದಾರೆ. ನಮಗೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೊಟ್ಟಿದ್ದಾರೆ, ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ಕ್ವಶನ್ ಬರ್ದಿಲ್ಲ ನಿಮಗೆ. ಫೈಂಡ್ ದ ವ್ಯಾಲ್ಯೂ ಆಫ್, ಆ್ಯಕ್ಚುಲಿ ಕೇದು ವ್ಯಾಲ್ಯೂ ಬೇಕು ನಮಗೆ. ಸೊ ಇಷ್ಟು ಈಕ್ವೇಷನ್ನ ನಾವು ಡೈರೆಕ್ಟಾಗಿ 3xy ಅಂತ ಬರ್ಕೊಬೋದು. ಸೊ ಇಲ್ಲಿ 3 ಇಂಟು ಎಕ್ಸ್ ಅಂದರೆ ಏನು 2√x √2x ಕರೆಕ್ಟ್ ಅಲ್ವಾ, ಇಂಟು ವೈ ಅಂದರೆ ಏನು 2√2y ಇಂಟು ಝೆಡ್ ಅಂದರೆ ಏನು ಝೆಡ್ ಅಂದರೆ ಝೆಡ್ ಈಕ್ವಲ್ಸ್ k ಇಂಟು y ಇಂಟು ಎಕ್ಸ್ ಇಂಟು ಝೆಡ್ ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಇಲ್ಲಿ ಈಕ್ವಲ್ಸಲ್ಲಿ ಎಕ್ಸು ವೈ ಝೆಡ್ ಹೋಯ್ತು, ಆವಾಗ ನಮಗೆ 3 ಇಂಟು √2 ಇಂಟು 2 ಇಂಟು √2 ಆಗುತ್ತೆ, ಈಕ್ವಲ್ಸ್ ಕೆ. ಇದೇನಾಗುತ್ತೆ, √2 ಇಂಟು √2 ಏನು 2 ಅಲ್ವಾ, 2 2 = 4, 4 3 = 12, k = 12. ನಾವು 2ನ √2 ಇಂಟು √2 ಅಂತ ಬರಿಬೋದಲ್ವಾ, ಇಲ್ಲಿ 2 √2 ಇದೆ, 2 √2 ಅಂದರೆ ಅದು 2 ಅಂತ ಅರ್ಥ. ಕರೆಂಟ್ ಹೋಯಿತು.
ಓಕೆ, ಕರೆಂಟ್. ಮತ್ತು ನೆಕ್ಸ್ಟ್ ಕ್ವಶನು, ಇಫ್ 2x minus y plus 3z is equals to 0, then what is the value of 4x square by yz minus y square by 2xz plus 27z square by 2xy? ಸೊ ಇದಕ್ಕೆ ನಾವು ಎಲ್ ಸಿ ಎಮ್ ತೊಗೊಂಡ್ರೆ ಏನು ಬರುತ್ತೆ ಇದಕ್ಕೆ? ಸೊ ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ 2xy ಇದೆ, ಇಲ್ಲಿ yz ಇದೆ, ಇಲ್ಲಿ 2xz ಇದೆ. ಸೊ ಟೋಟಲ್ ನಮ್ಗೆ ಎಲ್ ಸಿ ಎಮ್ ಏನು ಬರುತ್ತೆ? 2xyz ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ yz ಕ್ಯಾನ್ಸಲ್ ಆದರೆ 2x ಮಿಕ್ಕುತ್ತೆ, 4 2s 8x ಕ್ಯೂಬ್. ಅರ್ಥ ಆಗ್ತಿದೆಯಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ? 8x ಕ್ಯೂಬ್ ಮೈನಸ್ ಇಲ್ಲಿ 2xz ಇದೆ, 2xz ಹೋದರೆ y ಉಳಿಯುತ್ತೆ, y ಇಂಟು y ಸ್ಕ್ವಯರ್ y ಕ್ಯೂಬ್ ಆಯಿತು. ಅದಾದಮೇಲೆ ಪ್ಲಸ್ ಇದೆ, 27z ಸ್ಕ್ವೇರ್ ಇದೆ, 2xy ಹೋದರೆ z ಇದೆ, 27z ಕ್ಯೂಬ್ ಆಯಿತು. ಸೊ ಇದು ಯಾವ ಫಾರ್ಮೇಟಲ್ಲಿದೆ? ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್. ಕರೆಕ್ಟ್ ಅಲ್ವಾ? ಇವಾಗ ಈಕ್ವೇಷನಲ್ಲಿ ಕೊಟ್ಟಿದ್ದಾರೆ ಏನು, ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ 0 ಆದರೆ, ಅಂದರೆ ಇಲ್ಲಿ ಬಿ ಜಾಗದಲ್ಲಿ ಮೈನಸ್ ವೈ ಇದೆ ಅಷ್ಟೇ. ಸೊ ಈ 3 0 ಆಗಿದ್ದಾಗ ಇದೇನಾಗುತ್ತೆ ನಮಗೆ? ಇದು 3xyz ಆಗುತ್ತೆ. ಕರೆಕ್ಟ್ ಅಲ್ವಾ? ಎಕ್ಸ್ ಜಾಗದಲ್ಲಿ ಏನಿದೆ? 2 ಇದೆ, 2x ಇದೆ. ಕರೆಕ್ಟ್ ಅಲ್ವಾ? 3 ಇಂಟು 2x. ವೈ ಜಾಗದಲ್ಲಿ ಏನಿದೆ? ಮೈನಸ್ ವೈ ಇದೆ, ಇಂಟು ಮೈನಸ್ ವೈ, ಇಂಟು ಝೆಡ್ ಜಾಗದಲ್ಲಿ ಏನಿದೆ? 3z ಇದೆ, ಇಂಟು 3z ಡಿವೈಡೆಡ್ ಬೈ 2xyz. ಸೊ ಇದೇನು ಬರುತ್ತೆ ನಮಗೆ? 3 2s 6, 6x ಇಂಟು ವೈ ಮೈನಸ್ 6xy ಇಂಟು 3, 18 ಮೈನಸ್ 18xyz ಬರುತ್ತೆ, ಡಿವೈಡೆಡ್ ಬೈ 2xyz. ಸೊ ಇದು 1s, ಇದು 9s. ಸೊ ಮೈನಸ್ 9. ನಮ್ಮ ಆನ್ಸರ್ ಏನು ಬರುತ್ತೆ? ಮೈನಸ್ 9. ಅರ್ಥ ಆಗ್ತಿದೆಯಲ್ವಾ? ಸಿಂಪಲ್. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ ನಮಗೆ, ಇಫ್ a 1/3 ಪ್ಲಸ್ b 1/3 ಪ್ಲಸ್ c 1/3 ಈಸ್ ಈಕ್ವಲ್ಸ್ ಟು 0, ದೆನ್ a ಪ್ಲಸ್ b ಪ್ಲಸ್ c ಹೋಲ್ ಪವರ್ 6 ಈಸ್ ವಾಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನಮಗೆ a ಪ್ಲಸ್ b ಪ್ಲಸ್ c ಈಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಏನಾಗುತ್ತೆ ಫಸ್ಟ್ ನೋಡೋಣ. ಸೊ ನಮ್ಗೆ ಅದರಿಂದ 3abc ಬಂದ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ ನಮಗೆ a 1/3 ಹೋಲ್ ಕ್ಯೂಬ್ ಪ್ಲಸ್ b 1/3 ಹೋಲ್ ಕ್ಯೂಬ್ ಪ್ಲಸ್ c 1/3 ಹೋಲ್ ಕ್ಯೂಬ್ ಮಾಡಿದ್ರೆ ಇದೇನಾಗುತ್ತೆ ನಮಗೆ? 3abc ಆಗುತ್ತೆ. ಎ ಅಂದರೆ ಏನು? a 1/3, b ಅಂದರೆ ಏನು? b 1/3, c ಅಂದರೆ ಏನು? c 1/3. ಕರೆಕ್ಟ್ ಅಲ್ವಾ? ಸೊ ಈಗ 3 ಕ್ಯಾನ್ಸಲ್ ಆಗೋಗುತ್ತೆ. ಇಲ್ಲಿ ನಮ್ಗೆ ಏನು ಮಿಕ್ಕುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ 3, ಎ ಪವರ್ 1/3, ಬಿ ಪವರ್ 1/3, ಸಿ ಪವರ್ 1/3. ನಮಗೆ ಕೇಳಿರೋದೇನು? ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಪವರ್ 6. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಪವರ್ 6 ವ್ಯಾಲ್ಯೂ ಏನಾಗುತ್ತೆ ಅಂತಂದರೆ 3 ಪವರ್ 6 ಏನಾಗುತ್ತೆ? 3 3s 9, 9 3s 27, 21 27 3s 81, 81 3s 243, 243 729, 729. ಇದು 3 ಪವರ್ 6 ಇರುತ್ತೆ, 3 2s 6 ಆಗುತ್ತೆ, ಎ ಸ್ಕ್ವೇರ್ ಆಯಿತು, ಇದು ಬಿ ಸ್ಕ್ವೇರ್ ಆಯಿತು, ಇದು ಸಿ ಸ್ಕ್ವೇರ್ ಆಯಿತು. ಸೊ ನಮ್ಮ ಆನ್ಸರ್ ಬಿ. ಅರ್ಥ ಆಯ್ತಲ್ವಾ? ಇದೇನಿಲ್ಲ, ಇಲ್ಲಿ 3 ಬಿಟ್ಟಾಕಿ, 3 ಆಲ್ರೆಡಿ ಪವರ್ 6 ಮಾಡಿದಾಗ 721 ಬಂತು. ಎ 1/3 ಹೋಲ್ ಪವರ್ 6 ಮಾಡಿದಾಗ ಇದು 3 1s 3 2s ಆಗುತ್ತೆ, ಎ ಸ್ಕ್ವೇರ್. ಅದನ್ನೇ ಇಲ್ಲಿ ಬರ್ದಿದ್ದೀವಿ ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಮಗೆ, ಇಫ್ x ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ಸ್ ಟು 0, then find the value of x plus y minus z whole cube plus y plus z minus x whole cube plus z plus x minus y whole cube ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಮ್ಗೆ ಏನು ಇಕ್ವೇಷನ್ ಕೊಟ್ಟಿದ್ದಾರೆ? x plus y minus z whole cube plus y plus z minus x whole cube plus z plus x minus y whole cube ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನಾವು ಇಲ್ಲಿ ಆಲ್ರೆಡಿ ಕೊಟ್ಟಿದ್ದು ನಮಗೆ x ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಅವಾಗ x ಪ್ಲಸ್ ವೈ ಏನಾಗುತ್ತೆ? ಈ ಝೆಡ್ ಆ ಕಡೆ ಹೋದರೆ ಮೈನಸ್ ಝೆಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ x ಪ್ಲಸ್ ವೈ ಜಾಗದಲ್ಲಿ ನಾವೇನು ಹಾಕೊಬೋದು? ಮೈನಸ್ ಝೆಡ್. ಸೊ ಮೈನಸ್ ಝೆಡ್ ಹೋಲ್ ಕ್ಯೂಬ್ ಪ್ಲಸ್ ವೈ ಪ್ಲಸ್ ಝೆಡ್ ಏನಾಗುತ್ತೆ? ಮೈನಸ್ ಎಕ್ಸ್ ಆಗುತ್ತೆ. ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಪ್ಲಸ್ ಝೆಡ್ ಪ್ಲಸ್ ಏನಾಗುತ್ತೆ? ಝೆಡ್ ಪ್ಲಸ್ ಎಕ್ಸ್ ಏನಾಗುತ್ತೆ? ಝೆಡ್ ಪ್ಲಸ್ ಎಕ್ಸ್ ನಮಗೆ ಮೈನಸ್ ವೈ ಹೋಲ್ ಕ್ಯೂಬ್. ಈಗ ಇದೇನಾಯಿತು? ಮೈನಸ್ 2z ಹೋಲ್ ಕ್ಯೂಬ್, ಇದು ಪ್ಲಸ್ ಮೈನಸ್ 2x ಹೋಲ್ ಕ್ಯೂಬ್
ಪ್ಲಸ್ ಮೈನಸ್ 2y ಹೋಲ್ ಕ್ಯೂಬ್ ಆಯಿತು. ಕರೆಕ್ಟ್ ಅಲ್ವಾ? ಸೊ 2 ಕ್ಯೂಬ್ ಎಷ್ಟು? 2 2 ಝ 8, ಸಾರಿ 2 2 2 2 ಝ 4, 4 2 ಝ 8, ಇದು ಮೈನಸ್ 8 ಬರುತ್ತೆ. ಕರೆಕ್ಟ್ ಅಲ್ವಾ? ಮೈನಸ್ 8 ಝೆಡ್, ಇದು ನಮಗೆ ಮೈನಸ್ 8 ಎಕ್ಸ್, ಇದು ನಮಗೆ ಮೈನಸ್ 8 ವೈ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಮೈನಸ್ 8 ಕಾಮನ್ ತೆಗೆದ್ರೆ ನಾನು, ಇದು ನಮ್ಗೆ ಏನು ಉಳಿಯುತ್ತೆ? ನಮಗೆ ಎಕ್ಸ್ ಕ್ಯೂಬ್, ಸೊ ನಾನು ಕ್ಯೂಬ್ ಬರ್ದಿಲ್ಲ ಇಲ್ಲಿ, ಇದು 2 ಪವರ್ 3 ಅಂದರೆ 2 ಇಂಟು 2 4, 4 2 ಝ 8 ಆಯಿತು. ಝೆಡ್ಗೂ ಕ್ಯೂಬ್ ಮಾಡಬೇಕಲ್ವ, ಅದಕ್ಕೆ ಎಕ್ಸ್ಗೂ ಕ್ಯೂಬ್ ಮಾಡಬೇಕಲ್ವ, ವೈಗೂ ಕ್ಯೂಬ್ ಮಾಡಬೇಕಲ್ವ, ಮಾಡಿದ್ದೀನಿ. ಸೊ ಮೈನಸ್ ಎಕ್ಸ್ ಕಾಮನ್ ತೆಗೆದಾಗ ನನಗೆ ಉಳಿಯೋದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್. ಓಕೆ, ಈ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಹೆಂಗೆ ಬರೀಬೋದು ನಾವು? 3 ಎ ಬಿ ಸಿ ಅಂದರೆ ಏನಿಲ್ಲಿ ಎಕ್ಸ್ ವೈ ಝೆಡ್. ಸೊ 8 3 ಝ 24, ಮೈನಸ್ 24 ಎಕ್ಸ್ ವೈ ಝೆಡ್, ನಮ್ಮ ಆನ್ಸರ್ ಮೈನಸ್ 24 ಎಕ್ಸ್ ವೈ ಝೆಡ್. ಅರ್ಥ ಆಗ್ತಿದೆಯಲ್ವಾ? ಸಿಂಪಲ್ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನು, ಇಲ್ಲಿ ಏನು ಕೊಟ್ಟಿದ್ದಾರೆ? ಪಿ ಪ್ಲಸ್ ಕ್ಯೂ ಇಸ್ಕೋಸ್ ಟು ಆರ್ ಕೊಟ್ಟಿದ್ದಾರೆ. ಅಂದರೆ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಇಸ್ ಇಕ್ವಲ್ ಟು 0 ಆಗುತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ನಮಗೆ ಈ ಕ್ವಶನ್ ಏನು ಕೇಳ್ತಾ ಇದ್ದಾರೆ? ಪಿ ಕ್ಯೂಬ್ ಪ್ಲಸ್ ಕ್ಯೂ ಕ್ಯೂಬ್ ಮೈನಸ್ ಆರ್ ಕ್ಯೂಬ್ ಕೇಳ್ತಾ ಇದ್ದಾರೆ. ಅಂದರೆ ಏನಿದು? 3 ಎ ಬಿ ಸಿ. ಎ ಅಂದರೆ ಏನು? ಪಿ. ಬಿ ಅಂದರೆ ಏನು? ಕ್ಯೂ. ಸಿ ಅಂದರೆ ಮೈನಸ್ ಆರ್. ಕರೆಕ್ಟ್ ಅಲ್ವಾ? 3 ಮೈನಸ್ 3 ಪಿ ಕ್ಯೂ ಆರ್ ಬಂತು. ಕರೆಕ್ಟ್ ಅಲ್ವಾ? ಈ ಪಿ ಕ್ಯೂ ಆರ್ ಜಾಗದಲ್ಲಿ ಏನಿದೆ? ನಮಗೆ ಮೈನಸ್ 3 ಇದೆ, ಮೈನಸ್ 6 ಇದೆ. ಮೈನಸ್ 3 ಇಂಟು ಮೈನಸ್ 6 ಇದಕ್ಕೋಸ್ ಟು 18. ಮುಗೀತು ನಮ್ಮ ಆನ್ಸರ್ 18. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಕ್ವಶನು. ಸೊ ನೆಕ್ಸ್ಟ್ ಕ್ವಶನ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ದ ವ್ಯಾಲ್ಯೂ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಕ್ಯೂಬ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಹೋಲ್ ಕ್ಯೂಬ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಹೋಲ್ ಕ್ಯೂಬ್, ಬಿ ಮೈನಸ್ ಸಿ ಹೋಲ್ ಕ್ಯೂಬ್, ಸಿ ಮೈನಸ್ ಎ ಹೋಲ್ ಕ್ಯೂಬ್ ಇದೆ. ನಮಗೆಲ್ಲರಿಗೂ ಗೊತ್ತು ಏನು? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇದ್ದರೆ ಅದನ್ನು ನಾವು 3xyz ಅಂತ ಬರೀಬೋದು. ಯಾವಾಗ? ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 0 ಇದ್ದರೆ ಮಾತ್ರ. ಕರೆಕ್ಟ್ ಅಲ್ವಾ? ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ? ಎ ಈಸ್ ನಾಟ್ ಈಕ್ವಲ್ ಟು ಬಿ ಈಸ್ ನಾಟ್ ಈಕ್ವಲ್ ಟು ಸಿ ಕೊಟ್ಟಿದ್ದಾರೆ. ಸೊ ಇಂಥ ಟೈಮಲ್ಲಿ ನಾವು ಇಲ್ಲಿವರೆಗೂ ನಮಗೆ ಕಂಡೀಷನ್ಸ್ ಏನು ಕೊಡ್ತಾಯಿದ್ರು? ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಅಂತ ಕೊಡ್ತಾಯಿದ್ರು. ಕರೆಕ್ಟ್ ಅಲ್ವಾ? ಸೊ ಇಂಥ ಟೈಮಲ್ಲಿ ಕೊಟ್ಟಿಲ್ಲ. ಅಂಥ ಟೈಮಲ್ಲಿ ನಾವೇನು ಮಾಡಬೇಕು? ಅವ್ರು ಏನು ಕೊಟ್ಟಿದ್ದಾರೆ ಇದರಲ್ಲಿ ಕಂಡೀಷನ್ನು? ಎ ಈಸ್ ನಾಟ್ ಈಕ್ವಲ್ ಟು ಬಿ ಈಸ್ ನಾಟ್ ಈಕ್ವಲ್ ಟು ಸಿ ಅಂತ ಕೊಟ್ಟಿದ್ದಾರೆ. ಅಂಥ ಟೈಮಲ್ಲಿ ನಾವು ಫಸ್ಟು ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ 0 ಆಗುತ್ತಾ ನೋಡಬೇಕು. ಇಲ್ಲಿ ನಮ್ಗೆ ಏನಿದೆ? ಎ ಮೈನಸ್ ಬಿ ಇದೆ, ಬಿ ಮೈನಸ್ ಸಿ ಇದೆ, ಸಿ ಮೈನಸ್ ಸಿ ಇದೆ. ಸೊ ಇದು ನಮಗೆ 0 ಆಗುತ್ತೆ. ಕರೆಕ್ಟ್ ಅಲ್ವಾ? ಅದೇ ಥರ ಇಲ್ಲಿ ಕೂಡ ನಮಗೆ 0 ಆಗುತ್ತೆ. ಸೊ ನೋ ಪ್ರಾಬ್ಲಮ್, ನಮ್ಗೆ ಇಲ್ಲಿವರೆಗೆ ಏನು ಮಾಡೋದು ಅದೇ ಥರ ಮಾಡ್ಕೊಬೋದು. ಓಕೆ, ನೆಕ್ಸ್ಟ್ ಟೈಪಲ್ಲಿ ನಮಗೆ ಅದು ಇನ್ ಕೇಸ್ 0 ಇಲ್ಲ ಅಂದರೆ ಅವಾಗ ಏನು ಮಾಡಬೇಕು ಅದು ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇದು ಈ ಕಂಡೀಷನಲ್ಗೆ, ಈ ಕ್ವಶನ್ಗೆ ಇದೇ ಕಂಡೀಷನ್ ಅಪ್ಲೈ ಆಗುತ್ತೆ. ಸೊ ಇದೇ ಮಾಡೋಣ. ಸೊ ಇದು ನಮಗೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಕ್ಯೂಬ್ ಕೊಟ್ಟಿದ್ದಾರೆ, ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಹೋಲ್ ಕ್ಯೂಬ್, ಇದು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಕ್ಯೂಬ್. ಇದು ಹೆಂಗೆ ಯಾವ ಫಾರ್ಮೆಟಲ್ಲಿದೆ? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬಲ್ಲಿದೆ. ಸೊ ನಾವು ಡೈರೆಕ್ಟಾಗಿ ಇದನ್ನು 3 ಇಂಟು ಎಕ್ಸ್ ಅಂದರೆ ಏನು? ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಇಂಟು ವೈ ಅಂದರೆ ಏನು? ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್, ಝೆಡ್ ಅಂದರೆ ಏನು? ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಮತ್ತೆ 3. ಯಾಕಂದರೆ ಎ ಮೈನಸ್ ಬಿ ಹೋಲ್ ಕ್ಯೂಬ್, ಬಿ ಮೈನಸ್ ಸಿ ಹೋಲ್ ಕ್ಯೂಬ್, ಸಿ ಮೈನಸ್ ಸಿ ಹೋಲ್ ಕ್ಯೂಬ್ ಕೂಡ ಎಕ್ಸ್ ವೈ ಝೆಡ್ ಫಾರ್ಮೆಟಲ್ಲೇ ಇದೆ. ಕರೆಕ್ಟ್ ಅಲ್ವಾ? ಎ ಅಂದರೆ ಏನು? ಎ ಮೈನಸ್ ಬಿ, ವೈ ಅಂದರೆ ಏನು? ಬಿ ಮೈನಸ್ ಸಿ, ಝೆಡ್ ಅಂದರೆ ಏನು? ಸಿ ಮೈನಸ್ ಸಿ. ಕರೆಕ್ಟ್ ಅಲ್ವಾ? ಸೊ ನಾವು ಐಡೆಂಟಿಟೀಸಲ್ಲಿ ಕಲ್ತಿದ್ದೀವಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ? ಎ ಪ್ಲಸ್ ಬಿ, ಎ ಮೈನಸ್ ಬಿ. ಅದೇ ಥರ ಈ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ? ಬಿ ಪ್ಲಸ್ ಸಿ, ಬಿ ಮೈನಸ್ ಸಿ. ಸೊ ಇಲ್ಲಿ ನಮಗೆ ಬಿ ಪ್ಲಸ್ ಸಿ, ಬಿ ಮೈನಸ್ ಸಿ ಎರಡೂ ಇರುತ್ತೆ. ಸೊ ಒಂದು ಬಿ ಮೈನಸ್ ಸಿ, ಇನ್ನೊಂದು ಬಿ ಮೈನಸ್ ಸಿ ಹೋದರೆ ನಮಗೆ ಇದು ಬಿ ಪ್ಲಸ್ ಸಿ ಉಳಿಯುತ್ತೆ. ಇಲ್ಲಿ ಸಿ ಮೈನಸ್ ಎ ಹೋದರೆ ಇಲ್ಲಿ ಸಿ ಪ್ಲಸ್ ಎ ಉಳಿಯುತ್ತೆ. ಎ ಮೈನಸ್ ಬಿ ಹೋದರೆ ಇಲ್ಲಿ ಎ ಪ್ಲಸ್ ಬಿ ಉಳಿಯುತ್ತೆ. 3 ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಮ ಆನ್ಸರು ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ, ಸಿ ಪ್ಲಸ್ ಎ ಎಲ್ಲ ರೀತಿಯ ಆಪ್ಷನ್ಗೆ ಇದೆ. ಮುಗೀತು ನಮ್ಮ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಪ್ಲಸ್ ವೈ ಮೈನಸ್ ಝೆಡ್ ಹೋಲ್ ಕ್ಯೂಬ್ ಪ್ಲಸ್ ಝೆಡ್ ಮೈನಸ್ ಎಕ್ಸ್ ಹೋಲ್ ಕ್ಯೂಬ್? ಇದು ಎ ಪ್ಲಸ್ ಬಿ ಪ್ಲಸ್ ಸಿ 0 ಆಗುತ್ತಾ? ಆಗುತ್ತೆ. ಸೊ ಇದು ನಮ್ಗೆ ಯಾವ ಫಾರ್ಮ್ಯಾಟಲ್ಲಿ ಬರೀಬೋದು? 3 ಇಂಟು ಎ ಅಂದರೆ ಎಕ್ಸ್ ಮೈನಸ್ ವೈ, ಬಿ ಅಂದರೆ ವೈ ಮೈನಸ್ ಝೆಡ್, ಸಿ ಅಂದರೆ ಝೆಡ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 3 ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್, ಝೆಡ್ ಮೈನಸ್ ಎಕ್ಸ್. ಕ್ಯಾನ್ಸಲ್ ಆಯಿತು, 1. ನಮ್ಮ ಆನ್ಸರ್ 1. ಅಷ್ಟೇ, ಸಿಂಪಲ್.
ಸೊ ನಾವೀಗ ನಾವು ಒಂದು ಹೊಸ ಕಂಡೀಷನ್ ತಿಳ್ಕೊಳ್ಳೋಣ. ಸೊ ನಮಗೆ ಫಾರ್ಮುಲಾ ಗೊತ್ತೇನು, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3x/z. ಇದು ಲಾಸ್ಟ್ ಟೈಪು, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್. ಕರೆಕ್ಟ್ ಅಲ್ವಾ? ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಲ್ಲ, ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಮೈನಸ್ ಝೆಡ್ ಎಕ್ಸ್ ಈಕ್ವಲ್ಸ್ 0 ಇದ್ದರೆ ಅವಾಗ ವ್ಯಾಲ್ಯೂ ಯಾವಾಗ ಅದು 0 ಆಗುತ್ತೆ, ಎಕ್ಸ್ ಈಕ್ವಲ್ಸ್ ಟು ವೈ ಈಕ್ವಲ್ಸ್ ಟು ಝೆಡ್ ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾವು 4 ಟೈಪ್ಸ್ ತಿಳ್ಕೊಂಡಿದ್ವಿ, ಅದ್ರಲ್ಲಿ ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ಇದನ್ನು ಬಿಟ್ಬಿಡಿ, ಜಸ್ಟ್ ನಿಮಗೆ ರೆಫರೆನ್ಸ್ಗೆ ಹೇಳಿದ್ದು ಅಷ್ಟೇ. ಸೊ ಇದನ್ನು ಕೂಡ ನಾವು ಈ ಒಂದು ಇದರಲ್ಲಿ ಯೂಸ್ ಮಾಡ್ತೀವಿ, ಈ ಒಂದು ಟೈಪಲ್ಲಿ ಯೂಸ್ ಮಾಡ್ತೀವಿ. ಸೊ ಇವಾಗ ನಮಗೆ ಈ ಒಂದು ಈಕ್ವೇಷನಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಮೈನಸ್ 3xyz ಏನಾದ್ರು 0 ಇದ್ದಾಗ ಈ ವ್ಯಾಲ್ಯೂ ನಮಗೆ 0 ಆಗುತ್ತೆ, ಈ ವ್ಯಾಲ್ಯೂ ಕೂಡ ನಮಗೆ 0 ಆಗುತ್ತೆ. ಆವಾಗ ಫಸ್ಟ್ ಕಂಡೀಷನ್ ಏನಾಗುತ್ತೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ಸ್ ಕೂಡ 0 ಆಗುತ್ತೆ. ಸೆಕೆಂಡ್ ಕಂಡೀಷನ್ ಏನಾಗುತ್ತೆ, ಇವೆರಡು ನೆನ್ಪಿಟ್ಕೊಳ್ಳಿ, ಇದು ಕೂಡ 0 ಆಗುತ್ತೆ. ಯಾವಾಗ 0 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇಸ್ ಈಕ್ವಲ್ಸ್ ಟು ಝೆಡ್. ಇದಕ್ಕೆ ನಾನು ಇದನ್ನು ಆಲ್ರೆಡಿ ಹೇಳಿದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಸೊ ಎರಡು ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಯಾವಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ಕೊಲ್ಸ್ 0 ಕೊಟ್ಟಿದ್ದಾರಾ ಅಥವಾ ಎಕ್ಸ್ ಇಸ್ಕೊಲ್ಸ್ ವೈ ಇಸ್ಕೊಲ್ ಟು ಝೆಡ್ ಕೊಟ್ಟಿದ್ದಾರಾ ಅಂತ ಕಂಡೀಷನ್. ಅವಾಗ ಕ್ವಶನಲ್ಲಿ ನೋಡ್ಕೊಂಡ್ರೆ ನಮಗೆ ಯಾವ ವ್ಯಾಲ್ಯೂ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇವೆಲ್ಲ ಕನ್ಫ್ಯೂಸ್ ಆಗ್ತಿದೆ, ಸಿಂಪಲಾಗಿ ಎರಡು ನೆನ್ಪಿಟ್ಕೊಳ್ಳಿ, ಎರಡೇ ಥಿಂಗ್ಸು. ಇವಾಗ ನೋಡಿ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಈಕ್ವಲ್ಸ್ 3xyz ಆಗಿದ್ದಾಗ ಕಂಡೀಷನ್ನು ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ, ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು ವೈ, ವೈ ಇಸ್ ನಾಟ್ ಈಕ್ವಲ್ ಟು ಝೆಡ್ ಅಂತ ಕೊಟ್ಟಾಗ ನಮಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ಸ್ 0 ಆಗುತ್ತೆ. ಓಕೆ, ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಈಕ್ವಲ್ಸ್ 3xyz ಕೊಟ್ಟು ಕಂಡೀಷನಲ್ಲಿ ಎಕ್ಸ್ ವೈ ಝೆಡ್ ಈಸ್ ಮೋರ್ ದೆನ್ 0, ಈ ಎಕ್ಸ್ ವೈ ಝೆಡ್ ಅನ್ನೋದು ಪಾಸಿಟಿವ್ ನಂಬರ್ಸ್ ಕೊಟ್ಟಿದ್ರೆ ಅವಾಗ ನಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇಸ್ ಈಕ್ವಲ್ಸ್ ಟು ಝೆಡ್ ಆಗುತ್ತೆ. ಯಾಕಂದರೆ ಅವಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಯಾವುದೇ ಕಾರಣಕ್ಕೂ 0 ಆಗಲ್ಲ, ಯಾಕಂದರೆ ನಾವೆಲ್ಲ ಪಾಸಿಟಿವ್ ನಂಬರ್ಸ್ ತಗೊತಿರೋದು. ಎಕ್ಸ್ ವೈ ಝೆಡ್ ಪಾಸಿಟಿವ್ ನಂಬರ್ಸ್ ಇದ್ದಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇಸ್ ಈಕ್ವಲ್ ಟು ಝೆಡ್ಡೇ ಬರಬೇಕು, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 0 ಬರೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಇವೆರಡು ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಆನ್ಸರ್ ಆರಾಮಾಗಿ ಬಂದ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಇವಾಗ ನಾವು ಜಸ್ಟ್ ಏನು ತಿಳ್ಕೊಂಡು ಅದ್ರ ಮೇಲೆ ಕ್ವಶನ್. ಈಗ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 3 ಆ್ಯಂಡ್ ಬೈ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಪ್ಲಸ್ ಝೆಡ್ ಎಕ್ಸ್ ವೈ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಕ್ಯೂಬ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಈ ಒಂದು ಫಸ್ಟ್ ನಾವು ಈ ಒಂದು ಈಕ್ವೇಷನ್ಗೆ ಎಲ್ ಸಿ ಎಮ್ ತೊಗೊಂಡ್ರೆ, ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ, ಎಕ್ಸ್ ವೈ ಝೆಡ್, ಇಲ್ಲಿ ವೈ ಝೆಡ್ ಇಂದ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಸೊ ಎಕ್ಸ್ ಎಕ್ಸ್ಟ್ರಾ ಉಳಿದಿದ್ರಿಂದ ಎಕ್ಸ್ ಕ್ಯೂಬ್ ಆಗುತ್ತೆ, ಪ್ಲಸ್ ಇದು ವೈ ಕ್ಯೂಬ್ ಆಗುತ್ತೆ, ಪ್ಲಸ್ ಇದು ಝೆಡ್ ಕ್ಯೂಬ್ ಆಗುತ್ತೆ. ಓಕೆ, ಈಕ್ವಲ್ಸ್ 3. ಎಲ್ ಸಿ ಎಮ್ ಮಾಡಿ ನೋಡಿ, ಇಷ್ಟೇ ಬರುತ್ತೆ ನಿಮಗೆ. ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ವೈ ಝೆಡ್ ಇದೆ, ಇಂಟು ವೈ ಝೆಡ್ ಹಾಕಿದ್ದಾಗ ನಾವು ವೈ ಝೆಡ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಕ್ಯೂಬ್ ಆಗುತ್ತೆ. ಸೊ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ಕೊಲ್ಸ್ ಟು 3 ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ಕೊಲ್ಸ್ ಟು 3xyz ಬಂತು. ಓಕೆನಾ? ಸೊ ಇದು ಆಲ್ರೆಡಿ ನಮಗೆ ಗೊತ್ತು. ಆದರೆ ಈ ಥರ ಇದ್ದ ಕಂಡೀಷನ್ಸ್ ನಮಗೆ ಎರಡು ಇರುತ್ತೆ. ಒಂದೇನು, ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇಸ್ ಈಕ್ವಲ್ಸ್ ಟು ಝೆಡ್ ಆರ್ ಇರಬೇಕು, ಅಥವಾ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು 0 ಆದರೂ ಆಗಿರಬೇಕು. ಕರೆಕ್ಟ್ ಅಲ್ವಾ? ಸೊ ಈಗ ನಮ್ಗೆ ಕೇಳ್ತಿರೋ ವ್ಯಾಲ್ಯೂ ಏನವರು, ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಕ್ಯೂಬ್ ವ್ಯಾಲ್ಯೂ ಕೇಳ್ತಾರೆ. ಇನ್ ಕೇಸ್ ನಾವು ಎಕ್ಸ್ ಇಸ್ ಈಕ್ವಲ್ ಟು ವೈ ಇಸ್ ಈಕ್ವಲ್ ಟು ಝೆಡ್ ಈಕ್ವಲ್ ಅಂತ ತಗೊಂಡು, ಫಾರ್ ಎಕ್ಸಾಂಪಲ್ 1 ತಗೊಂಡ್ರೆ 1:1:1 ಆಗುತ್ತೆ. ಅಂದರೆ ಒನ್ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ 1, ವೈ ವ್ಯಾಲ್ಯೂ 1, ಝೆಡ್ ವ್ಯಾಲ್ಯೂ 1 ತಗೊಂಡ್ರೆ ನಮ್ಗೆ ಇದೇನಾಗುತ್ತೆ, 1 + 1 + 1 3 ಕ್ಯೂಬ್ ಏನು 3 3 9 27 ಬರುತ್ತೆ, ಇದು ಬರುತ್ತೆ. ಅಥವಾ ನಾವು 2 ತಗೊಂಡ್ರೆ ಏನಾಗುತ್ತೆ, 2 ತಗೊಂಡ್ರೆ ಏನಾಗುತ್ತೆ, 2 + 2 + 2 6 ಕ್ಯೂಬ್ ಏನಾಗುತ್ತೆ 216 ಆಗುತ್ತೆ. ಸೊ ನಮಗೆ ಅನ್ಲಿಮಿಟೆಡ್ ಅಂದರೆ ಇನ್ಫೈನೈಟ್ ಆನ್ಸರ್ಸ್ ಬರುತ್ತೆ, ಯಾಕಂದ್ರೆ ಈ ಒಂದು ಈಕ್ವೇಷನ್ ತಗೊಂಡ್ರೆ. ಅದೇ ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ಸ್ 0 ತಗೊಂಡಾಗ ನಮಗೆ ಬರೋ ಆಪ್ಷನ್ನು ಒಂದೇ, ಯಾಕಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ 0 ತಗೊಂಡ್ರೆ ನಮಗೆ 0/3 0ನೇ ಬರುತ್ತೆ. ಅಂದರೆ ಎಕ್ಸ್ ಇಸ್ಕೋಸ್ ವೈ ಇಸ್ಕೋಲ್ ಟು ಝೆಡ್ ಅನ್ನೋದ್ರಲ್ಲಿ ಈಕ್ವಲ್ ವ್ಯಾಲ್ಯೂ ತಗೊಂಡ್ರೆ ನಮಗೆ ಆನ್ಸರ್ಸ್ ಇನ್ಫೈನೈಟ್ ಇರುತ್ತೆ. ಆನ್ಸರ್ಸ್ ಬರುತ್ತೆ, ಬಟ್ ಎಷ್ಟೊಂದು ಬರುತ್ತೆ, ಬಟ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಏನು ಬರುತ್ತೆ, 0. ಯಾವಾಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ಕೋಸ್ ಟು 0 ತಗೊಂಡಾಗ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ಕಂಡೀಷನ್ ಏನು ಕೊಟ್ಟಿಲ್ಲ, ಅದಕ್ಕೋಸ್ಕರ ನಾವು ತುಂಬ ಬೇಸಿಕ್ ಕ್ವಶನ್ ಇದು, ತುಂಬ ಅಂದರೆ ಬೇಸಿಕ್. ಇವಾಗ ಜಸ್ಟ್ ನಾವು ಮುಂಚೆ ತಿಳ್ಕೊಂಡ್ವಲ್ಲ ಆ ಫಾರ್ಮುಲಾಗೆ ಬೇಸಿಕ್ ಕ್ವಶನು, ಅವ್ರು ಏನು ಕೊಟ್ಟಿಲ್ಲ ಅಂದಾಗ ನಮಗೆ ಎರಡು ಕಂಡೀಷನಲ್ಲಿ ಯಾವ್ದು ತೊಗೊಬೇಕು ಅಂತ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನಮಗೆ
ಎಕ್ಸ್ ಸ್ಕ್ವೇರ್ ಬೈ 3z ಪ್ಲಸ್ ವೈ ಕ್ಯೂಬ್ ಬೈ 3xz ಪ್ಲಸ್ ಝೆಡ್ ಸ್ಕ್ವೇರ್ ಬೈ 3x ಇಸ್ ವೈ ಕೊಟ್ಟಿದ್ದಾರೆ. ಸೊ ಇವಾಗ ನಮ್ಗೆ ಇದಕ್ಕೆ LCM ತಗೊಂಡ್ರೆ ಇದೇನಾಗುತ್ತೆ 3xy 3xz ಸಿಗುತ್ತೆ. 3xz ಈಕ್ವಲ್ಸ್ y ಆಗುತ್ತೆ. ಇಲ್ಲಿ ಇದು ನಮಗೆ ಎಕ್ಸ್ ಕ್ಯೂಬ್ ಆಗುತ್ತೆ, ಇದು ಪ್ಲಸ್ ವೈ ಕ್ಯೂಬ್ ಆಗುತ್ತೆ, ಇದು ಪ್ಲಸ್ ನಮಗೆ ಝೆಡ್ ಕ್ಯೂಬ್ ಆಗುತ್ತೆ. ಇದು ಈ ಕಡೆಗೆ ಹೋದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು 3xyz ಆಯಿತು. ಓಕೆ, ಸೊ ನಮ್ಗೆ ಈ ಥರ ಬಂದಾಗ ಎರಡು ಕಂಡೀಷನ್ ಏನು, ಒಂದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ಸ್ ಟು 0 ಇರಬೇಕು, ಸೆಕೆಂಡ್ ಒನ್ನು ಎಕ್ಸ್ ಈಕ್ವಲ್ಸ್ ಟು ವೈ ಈಕ್ವಲ್ಸ್ ಟು ಝೆಡ್ ಈಕ್ವಲ್ ಇರಬೇಕು. ಬಟ್ ನಮ್ಗೆ ಕಂಡೀಷನ್ ಕೊಟ್ಟಿದ್ದಾರೆ ಎಲ್ಲ ಪಾಸಿಟಿವ್ ನಂಬರ್ಸ್ ಅಂತ. ಎಲ್ಲ ಪಾಸಿಟಿವ್ ನಂಬರ್ಸ್ ಕೊಟ್ಟಾಗ ನಮಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ಸ್ ಟು ಚಾನ್ಸೇ 0 ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಎಕ್ಸ್ ಈಕ್ವಲ್ಸ್ ಟು ವೈ ಈಕ್ವಲ್ಸ್ ಟು ಝೆಡ್ ಸೇಮ್ ಈಕ್ವಲ್ ನಂಬರ್ ತೊಗೊಂಡಾಗ ನಮಗೆ ಕೇಳಿರೋದೇನು, ಎಕ್ಸ್ ಪ್ಲಸ್ ವೈ ಬೈ ಝೆಡ್ ಪ್ಲಸ್ ವೈ ಪ್ಲಸ್ ಝೆಡ್ ಬೈ ಎಕ್ಸ್. ಸೊ ನಮ್ಗೆ ಎಲ್ಲದಕ್ಕೂ ವ್ಯಾಲ್ಯೂ 1 ಅಂತ ತೊಗೊಂಡ್ರೆ 1 + 1 2, 2/2 1 ಪ್ಲಸ್ 1/1 1 + 1 1 ಸಾರಿ 1 + 1 1 2/1 ಸರಿ ಒಂದು ನಿಮಿಷ ಸರಿ 1 + 1 2/1 ಅಲ್ವ, ನಾವೆಲ್ಲದಕ್ಕೂ ವ್ಯಾಲ್ಯೂ 1 ಅಂತ ತೊಗೊತೀವಿ. 1 + 1 2/1 2 ಬರುತ್ತೆ ಪ್ಲಸ್ 2. ಸೊ ನಮ್ಮ ಆನ್ಸರ್ ಏನು 4. ಅರ್ಥ ಆಗ್ತಿದೆಯಲ್ವಾ ನಿಮಗೆ? ಸಪೋಸ್ ಈ ಒಂದು ಈಕ್ವೇಷನಲ್ಲಿ ನಮಗೆ ಎಕ್ಸ್ ವೈ ಝೆಡ್ ಈಕ್ವಲ್ಸ್ ಗ್ರೇಟರ್ ದೆನ್ 0 ಬದಲು ಎಕ್ಸ್ ಈಸ್ ಈಕ್ವಲ್ಸ್ ಟು ನಾಟ್ ಈಕ್ವಲ್ ಟು ವೈ, ವೈ ಈಕ್ವಲ್ಸ್ ಟು ನಾಟ್ ಈಕ್ವಲ್ ಟು ಝೆಡ್ ಕೊಟ್ಟಾಗ ಅವಾಗ ಏನಾಗೋದು ವ್ಯಾಲ್ಯೂ ನಮಗೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಕ್ವಲ್ ಟು 0 ಆಗೋದು. ಅವಾಗ ಇಲ್ಲಿ ಎಕ್ಸ್ ಪ್ಲಸ್ ವೈ ನಮಗೆ -z/z ಬರೋದು, ಇಲ್ಲಿ ವೈ ಪ್ಲಸ್ ಝೆಡ್ ನಮಗೆ -x/x ಬರೋದು. ಸೊ ಇದು ನಮಗೆ -1, ಇದು ನಮಗೆ -1, ಆನ್ಸರ್ ನಮಗೆ -2. ಅರ್ಥ ಆಗ್ತಿದೆಯಲ್ವಾ? ಸೊ ಯಾವ ಕಂಡೀಷನ್ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ನಾವು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನು, ಇಫ್ x² + y² + z² = 133, xy + yz + zx = 114 and xyz = 216, then find the value of x³ + y³ + z³. ಇದು ನಾವು ಆಲ್ಮೋಸ್ಟ್ ಆಲ್ರೆಡಿ ಒಂದು ನಂಬರ್ ನೆನ್ಪಿಟ್ಕೊಳ್ಳೋಕೆ ಹೇಳಿದೆ. ಇಲ್ಲಿ ಏನಾಗುತ್ತೆ, x = 4 ಆಗುತ್ತೆ, y = 6 ಆಗುತ್ತೆ, z = 9 ಆಗುತ್ತೆ. ಇದು ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋలో ಈ ವಿಡಿಯೋలో ಸ್ವಲ್ಪ ಮುಂದೆ ವರೆ ಈ ವಿಡಿಯೋಲಿ ನಾವು ಹೇಳಿದ್ವಿ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಕೇಳಿರೋದೇನು, x³ ಅಂದರೆ 4³ + 6³ ಪ್ಲಸ್ 9³ ವ್ಯಾಲ್ಯೂ ಬೇಕು ನಮ್ಗೆ ಅಷ್ಟೇ. ಸೊ 4³ ಅಂದ್ರೇನು, 4 4 16 16 4 64 ಪ್ಲಸ್ 6 6 36 36 6 216 ಪ್ಲಸ್ 9³ 9 9 81 81 9 729. ಸೊ ಇದು ಆ್ಯಡ್ ಮಾಡಿದ್ರೆ 700 800 900 960 70 80 90. ಸೊ ನಮಗೆ 1009 ಬರುತ್ತೆ. ನಮ್ಮ ಆನ್ಸರ್ ಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಮಗೆ, ಇಫ್ x - 7 ಹೋಲ್ ಕ್ಯೂಬ್ ಪ್ಲಸ್ 2x + 8 ಹೋಲ್ ಕ್ಯೂಬ್ ಪ್ಲಸ್ 2x - 3 ಹೋಲ್ ಕ್ಯೂಬ್, ಇದು ಯಾವ ಫಾರ್ಮ್ಯಾಟಲ್ಲಿದೆ, x + y + z ಹೋಲ್ ಕ್ಯೂಬ್ x³ + y³ + z³ ಇಸ್ ಈಕ್ವಲ್ಸ್ ಟು 3xyz ಫಾರ್ಮ್ಯಾಟಲ್ಲಿ ಇದೆಯಲ್ವಾ? ಸೊ ಇದು ಯಾವಾಗ ಆಗುತ್ತೆ, x + y + z = 0 ಇದ್ದಾಗೆ ತಾನೆ, x + y + z = 0 ಇದ್ದಾಗೆ ತಾನೆ. ಆದರೆ ನಮಗೆ ಕೆಲವೊಂದ್ಸಲ ಕನ್ಫ್ಯೂಸ್ ಆಗುತ್ತೆ ಅಂತೀರಾ, ಅಂದರೆ ಯಾವಾಗ x + y + z = 0 ತೊಗೊಬೇಕು, ಯಾವಾಗ x = y = z = 0 ತೊಗೊಬೇಕು ಅಂತ ಅಂದರೆ ಸಿಂಪಲ್. ಈ ಒಂದು ನಾವು ಕಲ್ತ್ಕೊಂಡ್ವಲ್ಲ, x³ + y³ + z³ = 3abc ಇದ್ದಾಗ x + y + z = 0 ತೊಗೊತೀರ. ಅಥವಾ ಏನಾದ್ರು ಕಂಡೀಷನ್ ಕೊಟ್ಟರೆ ಮಾತ್ರ ಫಸ್ಟ್ ನಾವು x = y = z ಚೆಕ್ ಮಾಡಿಬಿಟ್ಟು, ಕಂಡೀಷನ್ ಏನು ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ x + y + z = 0 ತೊಗೊಂಬಿಡಿ, ಮುಗ್ದೋಗುತ್ತೆ ಆನ್ಸರ್. ಓಕೆ, ಸೊ ಇವಾಗ ನಮಗೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಏನು, x³ + y³ + z³ ಇಸ್ ಈಕ್ವಲ್ಸ್ ಟು 3abc ಫಾರ್ಮೆಟಲ್ಲಿ ಆಲ್ರೆಡಿ ಇದೆ, ಇದು 3xyz ಫಾರ್ಮೆಟಲ್ಲಿ ಆಲ್ರೆಡಿ ಇದೆ. ಸೊ ಇದರಲ್ಲಿ ನಾವು ಏನು ಮಾಡಬೇಕು, ನಮಗೆ x + y + z = 0 ತೋರಿಸ್ಬೇಕು ಅಷ್ಟೇ. ಸೊ ಇಲ್ಲಿ ನಮಗೆ ಅಲ್ವಾ, ಸೊ ಇವಾಗ ನಮಗೆ x + y + z = 0 ತೋರಿಸ್ಬೇಕು. x ಜಾಗದಲ್ಲಿ ಏನಿದೆ, x - 7 ಇದೆ, y ಜಾಗದಲ್ಲಿ ಏನಿದೆ 2x + 8 ಇದೆ, ಪ್ಲಸ್ z ಜಾಗದಲ್ಲಿ ಏನಿದೆ 2x - 3 ಇದೆ, ಕರೆಕ್ಟ್ ಅಲ್ವಾ? 2x - 3 ಇಸ್ ಈಕ್ವಲ್ಸ್ ಟು 0. ಸೊ 2x x ಏನಾಯಿತು 5x, ಆಮೇಲೆ 8 - 7 1 - 2 ಇಸ್ ಈಕ್ವಲ್ಸ್ ಟು 0. ಸೊ 5x ಇಸ್ ಈಕ್ವಲ್ಸ್ ಟು 2 ಆಗುತ್ತೆ, x ಇಸ್ ಈಕ್ವಲ್ಸ್ ಟು 2 / 5 ಅಂತ ಅಂದರೆ ಫ್ರ್ಯಾಕ್ಷನ್ಸ್ ಕಲ್ತಿದ್ದೀವಲ್ಲ 0.4 ಆಗುತ್ತೆ. ಮುಗೀತು ನಮ್ಮ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನು,
ನೋಡಿ ಕ್ವಶನ್ ನೋಡಿದ ತಕ್ಷಣ ಹೆಂಗೆ ಅನ್ಸುತ್ತೆ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ಕೊಲ್ಸ್ ಟು 3ab³ ಅಂತ ಇದೆ. ಅವಾಗ ನಾವೇನು ಮಾಡ್ತೀವಿ, a ಪ್ಲಸ್ ಬಿ ಪ್ಲಸ್ ಸಿ ಇಸ್ಕೊಲ್ ಟು 0 ಅಥವಾ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ಕೊಲ್ ಟು 0 ಅಂತ ಹಾಕೊಂಡ್ಬಿಡ್ತೀವಿ. ಸೊ ಎಕ್ಸ್ ಅಂದರೆ ಏನು, 3x ಪ್ಲಸ್ 1 ಪ್ಲಸ್ ವೈ ಅಂದರೆ 4x ಮೈನಸ್ 3 ಪ್ಲಸ್ ಝೆಡ್ ಅಂದರೆ 2x ಪ್ಲಸ್ 1 ಇಸ್ಕೊಲ್ ಟು 0 ಅಂತ ತೊಗೊಂಡ್ಬಿಡ್ತೀವಿ. 4x 5 6x 7 8 9x 9x ಆಮೇಲೆ ಮೈನಸ್ 3 ಪ್ಲಸ್ 1 ಇದೆ ಮೈನಸ್ 2 ಸಾರಿ ಇದು -1. ಸೊ ಮೈನಸ್ ಪ್ಲಸ್ ಆಗುತ್ತೆ, -4 ಪ್ಲಸ್ 1 -3 ಆಗುತ್ತೆ ಈಕ್ವಲ್ಸ್ 0. ಸೊ 9x = 3, x = 3/9, x = 1/3 ಅಂತ ಹಾಕ್ತೀವಿ. ಆದರೆ ಕಂಡೀಷನಲ್ಲಿ x = ನಾಟ್ 1/3 ಅಂತ ಕೊಟ್ಟಿದ್ದಾರೆ. ಸೊ ಅಂಥ ಟೈಮಲ್ಲಿ ನಮ್ಗೆ ಏನು ಕಂಡೀಷನ್, ಇನ್ನೊಂದು ಏನಿದೆ, x = y = z, ಕರೆಕ್ಟ್ ಅಲ್ವಾ? ಸೊ ಈ ಕಂಡೀಷನಲ್ಲಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸೊ x ಅಂದರೆ ಏನು, 3x - 1 = y ಅಂದರೆ 4x - 3 = z ಅಂದರೆ 2x + 1. ಸೊ ಇಲ್ಲಿ ನೋಡಿ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟು. ಸೊ ಈ ಥರ ಯಾವಾಗ ಇದ್ದಾಗ ನೀವು ಯಾವುದೇ ಎರಡು ಈಕ್ವೇಷನ್ ತೊಗೊಂಡ್ರು ನಮಗೆ ಆನ್ಸರ್ ಸೇಮ್ ಬರುತ್ತೆ. ಇದರಿಂದ ಇದಾರು ತೊಗೊಳ್ಳಿ, ಇದರಿಂದ ಇದಾರು ತೊಗೊಳ್ಳಿ, ಅಥವಾ ಇದರಿಂದ ಇದಾರು ತೊಗೊಳ್ಳಿ, ನಮ್ಗೆ ಆನ್ಸರ್ ಸೇಮ್ ಬರುತ್ತೆ. ನಾನು ಒಂದು ಮಾಡಿ ತೋರಿಸ್ತೀನಿ ನಿಮಗೆ, ಮಿಕ್ಕಿದ ಎರಡು ನೀವೇ ಟ್ರೈ ಮಾಡಿ. ಸೊ 3x - 1 = 4x - 3 ಇದೆ, ಕರೆಕ್ಟ್ ಅಲ್ವಾ? ಸೊ ಈ 3x ಈ ಕಡೆ ಹೋದರೆ ನಮಗೆ x = ಈ ಕಡೆ, ಈ 3 ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, 3 - 1 x = 2 ಆಗುತ್ತೆ. ಅರ್ಥ ಆಯ್ತಲ್ವಾ? 4x ಇದೆ, ಈ 3 ಆ ಕಡೆ ಹೋದರೆ ಇದು -3x ಆಗುತ್ತೆ. -4x ಅಲ್ಲಿ -3x ಹೋದರೆ ಬರೀ x ಉಳಿಯುತ್ತೆ. x ಹಾಕೊಂಡೆ ಈ -3 ಈ ಕಡೆ ಬಂದಾಗ +3 ಆಗುತ್ತೆ. ಇಲ್ಲಿ -1 ಇದೆ, +3 - 1 2 ಆಗುತ್ತೆ, x = 2. ನೀವು ಬೇಕಂದ್ರೆ ಈ ಎರಡು ಕಂಡೀಷನ್, ಈ ಎರಡು ಈಕ್ವೇಷನ್ನು ಚೆಕ್ ಮಾಡಿ ನೋಡಿ, ಅಥವಾ ಈ ಎರಡು ಈಕ್ವೇಷನ್ನು ಚೆಕ್ ಮಾಡಿ ನೋಡಿ, ನಿಮಗೆ ಆನ್ಸರ್ 2ನೇ ಬರುತ್ತೆ. ಸೊ ನಮ್ಮ ಆನ್ಸರ್ ಇದರಲ್ಲಿ ಏನು, 2 ಆನ್ಸರ್. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ವಶನ್ ನಮಗೆ, ಇಫ್ x + y + z = 0 ದೆನ್ ಫೈಂಡ್ x² + x + 1. ಒಂದಿಷ್ಟು ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ LCM ತೊಗೊಂಡ್ಬಿಟ್ರೆ ನಮ್ಗೆ ಏನು ಬರುತ್ತೆ, LCM x y z ಬರುತ್ತೆ, ಕರೆಕ್ಟ್ ಅಲ್ವಾ? x² ಅಂತಂದರೆ yz ಹೋದರೆ ಇದೆಲ್ಲ LCM ತೊಗೊಂಡಿದ್ದೀವಿ. yz ಹೋದರೆ ಇಲ್ಲಿ ಏನು ಮಿಕ್ಕುತ್ತೆ ನಮಗೆ, x³ ಕರೆಕ್ಟ್ ಅಲ್ವಾ? ಇದರಲ್ಲಿ ಏನು ಮಿಕ್ಕುತ್ತೆ ನಮಗೆ, y³ ಪ್ಲಸ್ ಇದರಲ್ಲಿ ಏನು ಮಿಕ್ಕುತ್ತೆ ನಮಗೆ, z³. ಅದಾದಮೇಲೆ ಮತ್ತೆ ನಮಗೆ ಪ್ಲಸ್ ಇದರಲ್ಲಿ x ಇದೆ. ಸೊ ಅದೇನಾಗುತ್ತೆ ನಮಗೆ, x² LCM ತೊಗೊಂಡಾಗ ಏನಾಗುತ್ತೆ, x/yz ಇಂಟು xyz ತಗೊಂಡಾಗ yz ಕ್ಯಾನ್ಸಲ್ ಆಗುತ್ತೆ, x ಇಂಟು x² ಆಗುತ್ತೆ. ಸೊ ಪ್ಲಸ್ ಇದು y² ಆಗುತ್ತೆ, ಇದು ಪ್ಲಸ್ z² ಆಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ವಾ? ಪ್ಲಸ್ ಈ 1 ಹಂಗೆ ಇಟ್ಕೊಳ್ಳಿ, ಮತ್ತೆ ಬರೋಣ ಅದಕ್ಕೆ. ಪ್ಲಸ್ ಇದರಲ್ಲಿ ಈ 2 ಇಂಟು ಇದರಲ್ಲಿ ಏನಾಗುತ್ತೆ, x ಇಂಟು x ಕ್ಯಾನ್ಸಲ್ ಆಗುತ್ತೆ, ಏನು ಮಿಕ್ಕುತ್ತೆ ಇಲ್ಲಿ ನಮಗೆ, LCM ನಮಗೆ x ಇಂಟು xyz ತೆಗೆದ್ರೆ x ಕ್ಯಾನ್ಸಲ್ ಆದರೆ ಇಲ್ಲಿ ಏನು ಮಿಕ್ಕುತ್ತೆ ನಮಗೆ, yz, ಕರೆಕ್ಟ್ ಅಲ್ವಾ? ಇದರಲ್ಲಿ ನಮಗೆ zx, ಇದರಲ್ಲಿ xy ಮಿಕ್ಕುತ್ತೆ, ಕರೆಕ್ಟ್ ಅಲ್ವಾ? ಪ್ಲಸ್ ಈ 1 1 1 ಇತ್ತಲ್ಲ, ಇದರಲ್ಲಿ ಏನು ಮಿಕ್ಕುತ್ತೆ ನಮಗೆ, 1/xyz ಅಲ್ಲಿ yz ಕ್ಯಾನ್ಸಲ್ ಆದರೆ x ಪ್ಲಸ್ y ಪ್ಲಸ್ z ಮಿಕ್ತು, ಕರೆಕ್ಟ್ ಅಲ್ವಾ? ಇದು ಯಾವ ಫಾರ್ಮ್ಯಾಟಲ್ಲಿದೆ, ಫಾರ್ಮುಲಾದಲ್ಲಿ ಇದೆ ಅಲ್ವಾ? ಸೊ ನಾವು ಆಲ್ರೆಡಿ ತಿಳ್ಕೊಂಡಿದ್ದೇನು, x ಪ್ಲಸ್ y ಪ್ಲಸ್ z ಅನ್ನೋದು ಏನಾಗುತ್ತೆ, x ಪ್ಲಸ್ y ಪ್ಲಸ್ z ಅನ್ನೋದು 0 ಇದ್ದಾಗ ಈ ಒಂದು ಈಕ್ವೇಷನಲ್ಲಿ ನಮಗೆ ಸ್ಟಾರ್ಟಿಂಗಲ್ಲೇ ತಿಳ್ಕೊಂಡಿವಿ ನಾವು ಒಂದು ಫಾರ್ಮುಲಾ ಹಾಕ್ಬಿಟ್ಟು, ಯಾವುದು a³ ಪ್ಲಸ್ b³ ಪ್ಲಸ್ c³ -3ab = x ಪ್ಲಸ್ y ಪ್ಲಸ್ z. ಏನಾಗುತ್ತೆ x ಪ್ಲಸ್ y ಪ್ಲಸ್ z ಅದರಲ್ಲಿ 0 ಆಗಿರುತ್ತೆ ಅಂತ. ಸೊ ಇದು ಕೂಡ ನಮಗೆ 0 ಆಗುತ್ತೆ ಕಂಪ್ಲೀಟಾಗಿ. ಅದಾದಮೇಲೆ ನಮಗೆ x² ಪ್ಲಸ್ y² ಪ್ಲಸ್ z² ಪ್ಲಸ್ 2 ಇಂಟು yz ಪ್ಲಸ್ 2xz ಪ್ಲಸ್ 2yxy ಕೂಡ 0 ಆಗಿರುತ್ತೆ. ಇದೆಲ್ಲ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡು, ಇದು 0 ಆಗುತ್ತೆ. ಸೊ ನಮ್ಗೆ ಇನ್ನೇನು ಮಿಕ್ತು ನಮಗೆ ಇಲ್ಲಿ, x³ ಪ್ಲಸ್ y³ ಪ್ಲಸ್ z³ x³ ಪ್ಲಸ್ y³ ಪ್ಲಸ್ z³ ಅಂದರೆ ಏನು, 3xyz, ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ xyz. ಸೊ xyz ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ ಏನು ಬರುತ್ತೆ, 3. ಅರ್ಥ ಆಗ್ತಿದೆಯಾ? ಇದೆಲ್ಲ ಇಷ್ಟೊತ್ತು ನಾವು ಕಲ್ತಿದ್ದೆಲ್ಲ ಅದರಲ್ಲಿ ಒಂದೇ ಕ್ವಶನಲ್ಲಿ ಮಿಕ್ಸ್ ಮಾಡಿದ್ದೀವಿ ಅಷ್ಟೇ. ಓಕೆ, ಇದು ನಾವು 4-5 ಕ್ವಶನ್ ಮುಂಚೆ ಬರೆದ್ವಲ್ಲ, ಅದ್ರಲ್ಲಿ ಹೋಗಿ ನೋಡಿ, x² ಪ್ಲಸ್ y² ಪ್ಲಸ್ z² ಪ್ಲಸ್ ಈ ಹೋಲ್ ಥಿಂಗ್ 0 ಅಂತ ಬರೆದಿದ್ದೀವಿ ನಾವು. ಲಾಸ್ಟ್ ಟೈಪ್ ಆಸ್ಪೆಕ್ಟ್ ಕಲಿಬೇಕಾದ್ರೆ ಅದೆಲ್ಲ ನಾನು ಹೇಳಿದ್ದೀನಿ. ಅದ್ರ ಜೊತೆಗೆ x ಪ್ಲಸ್ y ಪ್ಲಸ್ z ಕೂಡ 0 ಆಗಿರುತ್ತೆ. ನಮ್ಗೆ ಏನು ಎಕ್ಸ್ಟ್ರಾ ಬಂದಿದೆ, x³ ಪ್ಲಸ್ y³ ಪ್ಲಸ್ z³ x³ ಪ್ಲಸ್ y³ ಪ್ಲಸ್ z³ ಅಂದರೆ ಏನು, 3abc ಅಂದರೆ 3xyz ಡಿವೈಡ್ ಬೈ xyz ಹಂಗೆ ಇದೆ. xyz ಕ್ಯಾನ್ಸಲ್ ಆಯಿತು, 3 ಬಂತು ಆನ್ಸರ್. ಓಕೆ,
ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದಲ್ಲೇನು ಇಫ್ ಎಕ್ಸ್ 5x + 3 5x + 1 ಹೋಲ್ ಕ್ಯೂಬ್ ಎಕ್ಸ್ ಮೈನಸ್ ಹೋಲ್ ಕ್ಯೂಬ್, ಇದು ಯಾವ ಫಾರ್ಮ್ಯಾಟಲ್ಲಿ ಇದೆ? a ಕ್ಯೂಬ್ + b ಕ್ಯೂಬ್ + c ಕ್ಯೂಬ್ ಅಂದರೆ 3abc ಬರಬೇಕು. ಆದರೆ ಇಲ್ಲಿ ನಮಗೆ 6 ಇದೆ. 6 ಹೆಂಗೆ ಬಂತು? ಇಲ್ಲಿ ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ 8 ಇದೆ. 8 ಯಾವಾಗ ಆಗುತ್ತೆ? ಅದು ಹೋಲ್ ಅಂದರೆ ಒಳಗಡೆ ನಾವು 2 ಕ್ಯೂಬ್ ಏನಾಗುತ್ತೆ? 8 ಆಗುತ್ತೆ. ನಮಗೆ 2 ಕ್ಯೂಬ್ 2 × 3x - 4 ಆಗಿರುತ್ತೆ ಅದು. ಅಂದರೆ ಎಕ್ಸ್ ಅನ್ನೋದು ನಮಗೆ 5x + 1 y ಅನ್ನೋದು x - 3 z ಅನ್ನೋದು ನಮಗೆ 2 × 3x - 4 ಆಗಿರುತ್ತೆ. ಓಕೆ, ಆವಾಗಲೇ ನಮಗೆ 6 ಬರುತ್ತೆ. ಸೊ ಈ ಥರ ನಂಬರ್ಸ್ ಕೊಟ್ಟಾಗ ಸ್ವಲ್ಪ ಯೋಚನೆ ಮಾಡಿ. ಈ ಏನು ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ. ಇಲ್ಲಿ ಏನು ಕೊಡ್ತಾರೋ ಅದ್ರ ಕ್ಯೂಬ್ ರೂಟ್ ಕಂಡುಹಿಡಿದ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಈಗ ನಮಗೆ x + y + z 0 ಬೇಕು. ಎಕ್ಸ್ ಅಂದರೆ ಏನು? 5x + 1 ಪ್ಲಸ್ ಎಕ್ಸ್ ಅಂದರೆ y ಅಂದರೆ ಏನು? x - 3 ಪ್ಲಸ್ z ಅಂದ್ರೇನು? 2 3s 6x ಮೈನಸ್ 2 4s 8 = 0. ಓಕೆ, 5x 6x 12x ಅದಾದಮೇಲೆ -8 -3 ಏನಾಯಿತು? -11 + 1 10 ಆಯಿತು, -10 ಆಯಿತು. ಕರೆಕ್ಟ್ ಅಲ್ವಾ? ಸೊ 12x = 10 ಆಯಿತು. x = 10/12 ಅಂದರೆ 2 5s 2 6. ಆನ್ಸರ್ ಏನು ಬಂತು? 5/6. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ಥರನೇ, ಇದಕ್ಕೆ ನೀವೇ ಆನ್ಸರ್ ಮಾಡಿ. ಸೊ ಇಫ್ 5x - 3 ಹೋಲ್ ಕ್ಯೂಬ್ 2x + 5 ಹೋಲ್ ಕ್ಯೂಬ್ + 27 ಇದೆ ಇಲ್ಲಿ. ಸೊ 27 ಕ್ಯೂಬ್ ಮಾಡಿಕೊಂಡ್ರೆ ಏನು ಬರುತ್ತೆ ನೋಡಿಕೊಂಡು ಆನ್ಸರ್ ಮಾಡಿ. ನಮ್ಗೆ ಏನು ವ್ಯಾಲ್ಯೂ ಬೇಕಾಗಿರೋದು? 2x + 1 ಬೇಕಾಗಿರೋದು. ಓಕೆ, ಕಮೆಂಟ್ ಮಾಡಿ, ಕರೆಕ್ಟ್ ಇದ್ದವ್ರದ್ದು ಪಿನ್ ಮಾಡಿ ಇಡ್ತೀನಿ. ಓಕೆನಾ? ಸೊ ಇಲ್ಲಿಗೆ ಕಂಪ್ಲೀಟಾಗಿ ನಮ್ಮದು ಆಲ್ಜಿಬ್ರಾ ಕೂಡ ಮುಗೀತು. ಆಲ್ಜಿಬ್ರಾದಲ್ಲಿ ಏನಿಲ್ಲ. ಸೊ ನಾವು ಲೀನಿಯರ್ ಇಕ್ವೇಷನ್ ಕಲ್ತ್ಕೊಂಡ್ವಿ, ಲೀನಿಯರ್ ಇಕ್ವೇಷನ್ ಇನ್ 1 ವೇರಿಯಬಲ್ ಕಲ್ತ್ಕೊಂಡ್ವಿ, ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಕಲ್ತ್ಕೊಂಡ್ವಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಕಲ್ತ್ಕೊಂಡ್ವಿ, ಪಾಲಿನಾಮಿಯಲ್ಸ್ ಕಲ್ತ್ಕೊಂಡ್ವಿ, ಐಡೆಂಟಿಟೀಸ್ ಕಲ್ತ್ಕೊಂಡ್ವಿ. ಐಡೆಂಟಿಟೀಸಲ್ಲಿ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಮತ್ತು x/1 x + 1/x ಈ ಟೈಪ್ ಆಫ್ ಕ್ವಶನ್ಸು, ಜೊತೆಗೆ ನಾವು 3abc ಕ್ವಶನ್ಸು ಇಷ್ಟೆಲ್ಲ ಕಲ್ತ್ಕೊಂಡ್ವಿ. ಆಮೇಲೆ ವ್ಯಾಲ್ಯೂ ಪುಟ್ಟಿಂಗು. ಸೊ ಇಷ್ಟು ನಮಗೆ ಮೇನ್ ಆಗಿರುತ್ತೆ ಐಡೆಂಟಿಟೀಸಲ್ಲಿ. ಈ ತ್ರೀ ಟೈಪ್ಸು ಆಲ್ರೆಡಿ ಕಲ್ತ್ಕೊಂಡಿದ್ದೀವಿ. ಸೊ ಪ್ರಾಕ್ಟೀಸ್ ಮಾಡಿ, 1-2 ವೀಡಿಯೋ ನೋಡಿದ ತಕ್ಷಣ ಬರೋಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಇಲ್ಲಿಗೆ ಆಲ್ಜಿಬ್ರಾ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಆ್ಯಕ್ಚುಲಿ ಟ್ರಿಗ್ನೋಮೆಟ್ರಿ, ಜಾಮೆಟ್ರಿ ಇದೆ. ನಾನು ಅದಕ್ಕಿಂತ ಮುಂಚೆ ಸಿಂಪ್ಲಿಫಿಕೇಷನ್ನು, ಅದಾದಮೇಲೆ ನಂಬರ್ ಸಿಸ್ಟಮು, ಇನ್ನೊಂದೆರಡು ಟಾಪಿಕ್ ಇದೆ, ಫಸ್ಟ್ ಮುಗಿಸ್ಬಿಡ್ತೀನಿ. ಸೊ ತುಂಬ ಟೈಮ್ ತೊಗೊಂತು ಆಲ್ಜಿಬ್ರಾ. ನನಗೆ ಆಲ್ಮೋಸ್ಟ್ 12 to 13 ಡೇಸ್ ತೊಗೊಂಡ್ಬಿಡ್ತು. ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಹೋಗಿದ್ದೆ, ಸೋರ್ಸ್ ಕಲೆಕ್ಟ್ ಮಾಡೋಕ್ಕೆ, ಸ್ವಲ್ಪ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಲೇಟ್ ಆಯಿತು. ಯಾವಾಗೂ ಸ್ಕೂಲಲ್ಲಿ ಕಲ್ತಿದ್ದಲ್ವ, ಸೊ ಟೈಮ್ ತೊಗೊಂತು ತುಂಬಾ. ಇರಲಿ, ಪರವಾಗಿಲ್ಲ. ಸೊ ನೆಕ್ಸ್ಟ್ ವಿಡಿಯೋಯಿಂದ ನಾವು ಸಿಂಪ್ಲಿಫಿಕೇಷನ್ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.